ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥದ ವಿವರಣೆ 39ನೇ ಭಾಗ. ಹೊಗೆಯೊಳಗಿಂದ ಬಂದ ಮಿಡತೆಗಳು, ದೆವ್ವಗಳು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಹೊಗೆಯೊಳಗಿಂದ ಬಂದ ಮಿಡತೆಗಳು, ದೆವ್ವಗಳ ಇಲ್ಲಾಂದರೆ ದೆವ್ವಗಳು. ಕೊನೆಯದಾಗಿ ಪ್ರಶ್ನೆ ಇದೆ, ದೆವ್ವಗಳ ಅಂದರೆ ಹೊಗೆಯೊಳಗಿಂದ ಬಂದಂಥ ಮಿಡತೆಗಳು ದೆವ್ವಗಳ ಮೂಲಕ ಬಂದಂಥ ಮಿಡತೆಗಳ ಎನ್ನುವಂಥ ಅಂಶವನ್ನು ಪ್ರಕಟಣೆ ಗ್ರಂಥ ಈ ವಚನ ಓದಿ ಆನಂತರ ಈ ವಚನದಲ್ಲಿದ್ದಂಥ ವಿಷಯಗಳನ್ನು ತಿಳ್ಕೊಳ್ಳೋಣ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೆ ನೋಡೋಣ. 5ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡೆನು. ಅವನಿಗೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತು. ಅವನು ಅಧೋಲೋಕದ ಕೂಪವನ್ನು ತೆರೆಯಲು ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಕೂಪದ ಹೊಗೆಯಿಂದ ಸೂರ್ಯನು ಆಕಾಶವು ಕತ್ತಲಾದವು. ಹೊಗೆಯೊಳಗಿಂದ ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು. ಭೂಮಿಯಲ್ಲಿರುವ ಚೇಳುಗಳಿಗಿರುವ ಸಾಮರ್ಥ್ಯವಿರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು. ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸಬೇಕು. ಈ ಒಂದು ವಚನಗಳನ್ನು ಓದಿಕೊಂಡು ಕೆಲವರು ಪ್ರಕಟಣೆ ಗ್ರಂಥದ ಒಂದು ಬೋಧಕರು ಎಂದು, ಪ್ರಕಟಣೆ ಗ್ರಂಥವನ್ನು ನಾವು ಅರ್ಥ ಮಾಡಿಕೊಂಡು ಹೇಳ್ತಾ ಇದ್ದೀವಿ ಎಂದು, ಅನೇಕ ವರ್ಷಗಳು ಪರಿಶೋಧನೆ ಮಾಡಿದ್ದೀವಿ ಎಂದು ತುಂಬ ಜನ ಈ ಪ್ರಕಟಣೆ ಗ್ರಂಥವನ್ನು ಕುರಿತು ಚಿಕ್ಕ ಬುಕ್ಸುಗಳು, ದೊಡ್ಡ ದೊಡ್ಡ ಬುಕ್ಸುಗಳನ್ನು ಬರೆದು ಈ ಸಮಾಜಕ್ಕೆ ಪರಿಚಯ ಮಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ. ಅಂದರೆ ಈ ಪ್ರಕಟಣೆ ಗ್ರಂಥದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅಕ್ಷರಗಳು, ಈ ಅಕ್ಷರಗಳಲ್ಲಿ ಏನಿದೆಯೋ ಅದೇ ಈ ಸಮಾಜದಲ್ಲಿ ನಡೆಯುತ್ತೆ ಅಂತ. ಈ ಅಕ್ಷರಗಳಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅಂಥ ಆಕಾರಗಳು, ಅಂಥ ರೂಪಗಳು ಈ ಕೊನೆ ದಿನಗಳಲ್ಲಿ ಬರುತ್ತೆ. ಕೊನೆ ದಿನಗಳಲ್ಲಿ ಅಂಥ ರೂಪಗಳು ಬರುತ್ತೆ ಅಂತ. ಯೇಸು ಕ್ರಿಸ್ತರ 2ನೇ ಆಗಮನ ಆದಮೇಲೆ ಸಭೆ ಎತ್ತಲ್ಪಡುತ್ತೆ. ಇನ್ನೂ ಅನೀತಿವಂತರು ಭೂಮಿ ಮೇಲೆ ಬಿಡಲ್ಪಡ್ತಾರೆ. ಅವರ ಮಧ್ಯದಲ್ಲಿ ಇಂಥ ಘೋರವಾದಂಥ ಮಿಡತೆಗಳು ಬಂದು ಪೀಡಿಸುತ್ತವೆ, ಶೋಧನೆ ಕೊಡುತ್ತೆ, ಕಾಟ ಕೊಡುತ್ತೆ. 7 ವರ್ಷ ಶ್ರಮೆಗಳಲ್ಲಿ ಇದು ನಡೆಯುತ್ತೆ. 7 ವರ್ಷ ಶ್ರಮೆಗಳು ಬರುತ್ತೆ. ಇದು ಭವಿಷ್ಯತ್ತು ದಿನಗಳಲ್ಲಿ ನಡೆಯುತ್ತೆ ಅಂತೇಳಿ ಅನೇಕ ಬೋಧನೆಗಳು ಈ ಪ್ರಕಟಣೆ ಗ್ರಂಥವನ್ನು ಕುರಿತು ಮಾತನಾಡಿದ್ದಾರೆ. ಪ್ರಕಟಣೆ ಗ್ರಂಥವನ್ನು ಬೋಧನೆ ಮಾಡುವಾಗ ಇಂಥ ಬೋಧನೆಗಳು ಕೇಳಿ ಬರುತ್ತಾ ಇರುತ್ತೆ. ಬುಕ್ಸ್ಗಳು ಕೂಡ ಬರೆದಿದ್ದಾರೆ ಅನೇಕರು. ಇನ್ನು ಕೆಲವರು ದರ್ಶನ ನೋಡಿದ್ದೇವೆ, ಈ ದರ್ಶನದಲ್ಲಿ ಹೀಗೆ ಕಂಡಿತು,
ನಾವು ಹೀಗೆ ಬೋಧನೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಈ ಕ್ರೈಸ್ತ ಸಮಾಜದಲ್ಲಿ ಅನೇಕ ಬೋಧನೆಗಳು ನಡೀತಾ ಇದೆ. ಇಂಥ ಬೋಧನೆಗಳು ಈ ಒಂದು ವಚನವನ್ನು ಆಧಾರ ಮಾಡಿಕೊಂಡು ಅಂದರೆ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಕೆಲವು ವಿಷಯಗಳನ್ನು ಆಧಾರ ಮಾಡಿಕೊಂಡು ಕೆಲವು ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಬರೆದಿರ್ತಾರೆ, ಇನ್ನೂ ಕೆಲವು ವಿಷಯಗಳನ್ನು ತಪ್ಪಾಗಿ ಬರೆದಿರ್ತಾರೆ. ತಪ್ಪಾಗಿ ಬರೆದಾಗ ಅದನ್ನು ಯಾರಾದರೂ ಓದಿದಾಗ ಅದೇ ರೀತಿಯಲ್ಲಿ ಬೋಧನೆ ಮಾಡಿದ್ರೆ ಅಲ್ಲಿ ಮೋಸ ಹೋಗ್ತಾರೆ. ಮೋಸ ಹೋಗಿದ್ದಾರೋ ಮೋಸ ಹೋಗಿಲ್ವೋ ಅಂತ ನೋಡುವಾಗ ಒಂದು ಬುಕ್ಸಲ್ಲಿ ನೋಡಿದೆ, ಈ ವಚನದಲ್ಲಿದೆಯಲ್ವ 3ನೇ ವಚನ, ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು, ಭೂಮಿಯಲ್ಲಿ ಚೇಳುಗಳಿಗಿರುವ ಸಾಮರ್ಥ್ಯವು ಇರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು. ಇಲ್ಲಿ ಮೇಲ್ಗಡೆ ವಚನ ನೋಡುವಾಗ ಹೊಗೆಯೊಳಗಿಂದ ಬಂದ ಮಿಡತೆಗಳು ಅಂತ ಬರೆಯಲ್ಪಟ್ಟಿರುವಾಗ ಮಿಡತೆಗಳು ಇವೆ. ಈ ಮಿಡತೆಗಳು ಹೊಗೆಯೊಳಗಿಂದ, ಯಾವ ಹೊಗೆ? ಕೋಪದ ಹೊಗೆ ಅಂದರೆ ಅಧೋಲೋಕದ ಕೋಪದ ಬೀಗದ ಕೈ ಯಾರಿಗೆ ಕೊಡಲ್ಪಟ್ಟಿದೆ ಅಂತ ಗೊತ್ತಾಗಿದೆ. ಮೊನ್ನೆ ಕಳೆದ ವಾರದಲ್ಲಿ ನೋಡಿದ್ವಿ, ಸೈತಾನನಿಗೆ ಕೊಡಲ್ಪಟ್ಟಿದೆ ಎಂದು ಗೊತ್ತಾಗಿದೆ. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ 36ನೇ ಭಾಗದಲ್ಲಿ ಈ ವಿಷಯವನ್ನು ಮಾತನಾಡಿದ್ದೀನಿ. ಸೈತಾನನು ಅಧೋಲೋಕಕ್ಕೆ ದೊಬ್ಬಲ್ಪಟ್ಟಿರ್ತಾನೆ ಪ್ರಾರಂಭದಲ್ಲಿ, ಅಂದರೆ ಜಗತ್ತುಂಟಾಗಲಾರ್ದ ಮೊದಲು ಪ್ರಾರಂಭದಲ್ಲಿ ದೊಬ್ಬಲ್ಪಟ್ಟಿರ್ತಾನೆ. ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಿರುತ್ತೆ. ಸ್ವಲ್ಪ ಕಾಲ ಬಿಡುಗಡೆ ಆದಮೇಲೆ ಎಲ್ಲಿದ್ದಾನೆ ಅಂತ ನೋಡುವಾಗ ಭೂಲೋಕದಲ್ಲಿ ಇದ್ದಾನೆ. ಅವನು ಮಾತ್ರ ಇದ್ದಾನ ಅಥವಾ ಇನ್ನೂ ಯಾರಾದರೂ ಇದ್ದಾರ ಅಂತ ನೋಡುವಾಗ ಅವನ ಜೊತೆಯಲ್ಲಿ ಅವನ ದೂತರು ಕೂಡ. ಆ ದೂತರು ಎಲ್ಲಿಂದ ಬಂದಿದ್ದಾರೆ ಅಂತ ನೋಡುವಾಗ ಆ ದೂತರು ಬೇರೆ ಯಾರಲ್ಲ, ಪರಲೋಕದಲ್ಲಿ ಕೋಟಿ ದೇವದೂತರಿದ್ದಾರೆ. ಆ ದೇವದೂತರಲ್ಲಿ ಕೆಲವರನ್ನು ಮರಳು ಮಾಡಿದ್ದಾನೆ ಇವನು. ಮರಳು ಮಾಡಿ ಮೋಸ ಮಾಡಿ ತನ್ನ ಹತೋಟಿಗೆ ತಗೊಂಡಿದ್ದಾನೆ. ತನ್ನ ಹತೋಟಿಗೆ ತಗೊಂಡಿರುವಂಥ ಆ ದೂತರಲ್ಲಿ ಕೆಲವರು ದುರಾತ್ಮಗಳಾಗಿದ್ದಾರೆ, ಸೈತಾನ ಜೊತೆಯಲ್ಲಿದ್ದಾರೆ. ಈ ಭೂಲೋಕದಲ್ಲಿ ಸೈತಾನನ ಜೊತೆಯಲ್ಲಿದ್ದಂಥ ದುರಾತ್ಮಗಳು ಇದ್ದಾರೆ. ಈ ದುರಾತ್ಮನಿಗೆ ಬೀಗದ ಕೈ ಅಂದರೆ, ಅಧೋಲೋಕದ ಬೀಗದ ಕೈ ಅಂದರೆ ನರಕ ಇದೆಯಲ್ಲ, ಅಂದರೆ ಅವನಿಗೋಸ್ಕರ ಸಿದ್ಧ ಮಾಡಿದ್ದಾನೆ ದೇವರು. ಅಧೋಲೋಕವನ್ನು ಸೈತಾನ್ಗೋಸ್ಕರ ಸಿದ್ಧ ಮಾಡಿದ್ದಾನೆ. ಸೈತಾನ್ಗೋಸ್ಕರ ಸಿದ್ಧ ಮಾಡಿರುವಂಥ ಅಧೋಲೋಕಕ್ಕೆ ಯಾರು ಹೋಗ್ತಾರೆ ಅಂತ ನೋಡುವಾಗ ಅವನ ಮಾತನ್ನು ಯಾರು ಕೇಳ್ತಾರೋ ಅವರೆಲ್ಲರೂ ಕೂಡ ಅಧೋಲೋಕಕ್ಕೆ ಹೋಗುವಂಥದ್ದು. ಅಂದರೆ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಒಂದು ಸ್ಥಳ ಇದೆ, ಆ ಸ್ಥಳಕ್ಕೆ ಹೋಗ್ತಾರೆ. ಯಾರು ಭೂಮಿಯ ಮೇಲೆ ಬದುಕಿರುವಂಥ ಅನೀತಿವಂತರು ಇರ್ತಾರಲ್ಲ, ಅನೀತಿವಂತರು ಅಂದರೆ ದೇವ್ರಿಗೋಸ್ಕರ ಬದುಕದೆ ತಮಗೋಸ್ಕರ ಬದುಕಿರುವಂಥ ಅನೀತಿವಂತರು, ಇವರೆಲ್ಲರೂ ಎಲ್ಲಿಗೆ ಹೋಗ್ತಾರಂತ ನೋಡುವಾಗ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಈ ಯಾತನೆ ಪಡುವಂಥ ಸ್ಥಳ ಯಾರಿಗೋಸ್ಕರ ಸಿದ್ಧವಾಗಿದೆ ಅಂತ ನೋಡುವಾಗ ಸೈತಾನನಿಗೋಸ್ಕರ, ಅವನ ದೂತರಿಗೋಸ್ಕರ ಸಿದ್ಧವಾಗಿದೆ. ಈ ಸೈತಾನನು ಅವನ ದೂತರು ಯಾತನೆ ಪಡುವಂಥ ಸ್ಥಳದಲ್ಲಿ ಅಧೋಲೋಕದಲ್ಲಿ ಇದ್ದಾರಾ ಅಂತ ನೋಡುವಾಗ ಇಲ್ಲ. ಅವರು ಅಲ್ಲಿ ಎಲ್ಲಿದ್ದಾರೆ ಅವರು ಅಂತ ನೋಡುವಾಗ ಭೂಲೋಕದಲ್ಲಿದ್ದಾರೆ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ಮಾತು, ಕೆಳಗಡೆ ಮಾತು ನೋಡೋಣ. ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಇದು ತುಂಬ ಜನ ಏನಂದ್ಕೊಳ್ತಾರಂದರೆ, ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದ ನಂತರ ಸಭೆ ಎತ್ತಲ್ಪಡುತ್ತೆ. ಸಭೆ ಎತ್ತಲ್ಪಟ್ಟ ಮೇಲೆ ಆವಾಗ ಸೈತಾನನು ಬಂಧಿಸಲ್ಪಡ್ತಾನೆ.
ಅಂತೇಳಿ ವಿಚಿತ್ರವಾದಂಥ ಬೋಧನೆ ಅದಲ್ಲ. ಅಂದರೆ ಈ ವಚನದಲ್ಲಿ ಇದ್ದಂಥದ್ದು ಏನು ಗೊತ್ತಾ, ಈ 20ನೇ ಅಧ್ಯಾಯ ಇದೆಯಲ್ಲ, 20ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದಲ್ಲಿ ಇರುವಂಥ ವಚನ ಯಾವಾಗ ನಡೆದಿದೆ ಅಂತ ನೋಡುವಾಗ ಜಗತ್ತು ಉಂಟಾಗಲಾರ್ದು ಮೊದಲೇ ನಡೆದಿರುವಂಥ ವಿಷಯ. ಸೈತಾನನು ಪರಲೋಕದಲ್ಲಿ ಯುದ್ಧ ಮಾಡ್ತಾನೆ, ಸೋತೋಗಿರ್ತಾನೆ. ಸೋತೋದ ಮೇಲೆ ಅವನನ್ನು ಬಂಧಿಸ್ತಾರೆ. ಬಂಧಿಸಿ ಅಧೋಲೋಕಕ್ಕೆ ದೊಬ್ಬುತ್ತಾರೆ. ಅಧೋಲೋಕ ಅಂದರೆ ಯಾತನೆ ಪಡುವಂಥ ಒಂದು ಸ್ಥಳ ಇದೆಯಲ್ಲ, ಅಗಾಧ ಸ್ಥಳ, ಅದಕ್ಕೆ ದೊಬ್ಬುವಂಥದ್ದು. 1000 ವರ್ಷ ಬಂಧನದಲ್ಲಿ 1000 ವರ್ಷ ಬಂಧನದಲ್ಲಿ ಇಡಲ್ಪಡ್ತಾನೆ ಅಧೋಲೋಕದಲ್ಲಿ. ಈ 1000 ವರ್ಷ ಮುಗಿದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕಂತಿರುತ್ತೆ. ಇಲ್ಲಿ ಕೆಳಗಡೆ ಮಾತು, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 3ನೇ ವಚನ ಕೆಳಗಡೆ ಮಾತು, ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು. ಆ 1000 ವರ್ಷ ಆದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕು. ಯಾವ 1000 ವರ್ಷ ಆದ ಮೇಲೆ ಅಂದರೆ ಅವನನ್ನು ಬಂಧಿಸಿ, ಸೈತಾನನನ್ನು ಬಂಧಿಸಿ, ಸರ್ಪಣಿಗಳಿಂದ ಬಂಧಿಸಿ ಅಧೋಲೋಕಕ್ಕೆ ತಳ್ಳಿದ್ದಾರೆ. ಇದು ಯಾವಾಗ ನಡೆದಿದೆ ಅಂತ ನೋಡುವಾಗ ಜಗತ್ತು ಉಂಟಾಗಲಾರ್ದ ಮೊದಲು ನಡೆದಿದೆ. ಯಾಕೆಂದರೆ ಪರಲೋಕದಲ್ಲಿ ಯುದ್ಧ ಮಾಡ್ತಾರೆ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಾಗ ಪರಲೋಕದಲ್ಲಿ ಯುದ್ಧ ನಡೆಯುತ್ತೆ. ಪರಲೋಕದಲ್ಲಿ ಯುದ್ಧ ನಡೆದಾಗ ಸೋತೋಗ್ತಾನೆ. ಸೋತೋದಾಗ ಅವನನ್ನು ಬಂಧಿಸಿ ಅಧೋಲೋಕದಲ್ಲಿ, ಅಂದರೆ ಪಾತಾಳ ಲೋಕದಲ್ಲಿ ಒಂದು ಅಧೋಲೋಕ ಎನ್ನುವಂಥದ್ದು, ಯಾತನೆ ಪಡುವಂಥದ್ದು ಒಂದು ಸ್ಥಳ ಇದೆ, ಅಲ್ಲಿಗೆ ದೊಬ್ಬುವಂಥದ್ದು, ಬಂಧಿಸಿ. ಆನಂತರ ಅವನಿಗೆ ಸ್ವಲ್ಪ ಕಾಲ ಕೊಡಲ್ಪಟ್ಟಿದೆ ಅಂತ. ಇವನ ಬಗ್ಗೆ ಅಂದರೆ ಘಟಸರ್ಪನ ಬಗ್ಗೆ ಆಲ್ರೆಡಿ ಕೆಲವು ವಿಡಿಯೋಗಳನ್ನು ಮಾತನಾಡಿ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅನೇಕರು ನಮ್ಮ ಆತ್ಮೀಯರು ನೋಡಿರ್ತಾರೆ. ಇನ್ನು ಒಂದು ವೇಳೆ ಯಾರಾದರೂ ಹೊಸ್ದಾಗಿ ಕೇಳಿದರೆ, ಯಾರಾದರೂ ಹೊಸ್ದಾಗಿ ಈ ವಿಷಯಗಳನ್ನು ಕೇಳಿದರೆ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳ್ಬೇಕಾದ್ರೆ ಪುರಾತನ ಘಟಸರ್ಪನು ಯಾರು, ಅವನು ಹುಟ್ಟಲು ಕಾರಣ ಏನು ಎನ್ನುವಂಥದ್ದು 2 ವಿಡಿಯೋಗಳಿರುತ್ತೆ. ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ವೇಳೆ ಕಳಿಸಿಕೊಡಿ ಅಂತ ನಮ್ಮ ಒಂದು ವಾಟ್ಸಪ್ ಮೆಸೇಜ್ಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸಿದಾಗ ಖಂಡಿತವಾಗಿ ನಿಮಗೆ ಕಳಿಸ್ಕೊಡ್ತೀವಿ ಪ್ರೇಯರೇ. ಓಕೆನಾ? ಈ ಘಟಸರ್ಪನು ದೊಬ್ಬಲ್ಪಟ್ಟಿದ್ದಾನೆ, ಬಂಧಿಸಲ್ಪಟ್ಟಿದ್ದಾನೆ. ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗುತ್ತೆ. ಸ್ವಲ್ಪ ಕಾಲ ಬಿಡುಗಡೆ ಆದಮೇಲೆ ಅವನು ಎಲ್ಲಿ ಬೀಳ್ತಾನೆ ಅಂತ ನೋಡುವಾಗ ಭೂಮಿಯ ಮೇಲೆ ಬೀಳುವಂಥದ್ದು. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 9ನೇ ವಚನ, ಭೂಲೋಕದವರನ್ನು ಮರಳುಗೊಳಿಸುವ ಆ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಅವನ ದೂತರು ಅವನೊಂದಿಗೆ ದೊಬ್ಬಲ್ಪಟ್ಟರು. 12ನೇ ವಚನ, ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ, ಸಮುದ್ರವೇ, ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ? ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ಅವನ ಜೊತೆಯಲ್ಲಿದ್ದಂಥ ದೂತರು ಯಾತನೆ ಪಡುವಂಥ ಅಧೋಲೋಕದಲ್ಲಿ ಅವನಾಗಿರ್ಬೋದು, ಅವನ ದೂತರಾಗಿರ್ಬೋದು, ಯಾರೂ ಇಲ್ಲ ಅಲ್ಲಿ ಯಾರೂ ಇಲ್ಲ ರೀ. ಯಾಕೆಂದರೆ ಪೇತ್ರನು ಬರೆದ 2ನೇ ಪತ್ರಿಕೆಯಲ್ಲಿ ಇರುವಂಥ ವಚನವನ್ನು ನೋಡಿ ತುಂಬ ಜನ ಮೋಸ ಹೋಗಿದ್ದಾರೆ. ಅದು ಕೂಡ ಒಂದು ಸಾರಿ ಗಮನಿಸೋಣ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. 2ನೇ ಅಧ್ಯಾಯ 4ನೇ ವಚನ, ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಹಿಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಯೊಳಗೆ ಒಪ್ಪಿಸಿದನು. ಅಂದರೆ ಇದು ಯಾವಾಗ ಒಪ್ಪಿಸಿದ್ದಾನೆ ಅಂತ ನೋಡುವಾಗ, ಜಗತ್ತು ಉಂಟಾಗಲಾರ್ದ ಮೊದಲು ಪರಲೋಕದಲ್ಲಿ ಯುದ್ಧ ಮಾಡಿದ್ದಾನೆ, ಸೋತೋಗಿದ್ದಾನೆ. ಸೋತೋದಾಗ ಅವನಿಗೆ ತೀರ್ಪಾಗೋದಕ್ಕೆ ಅವನಿಗೆ ಏನ್ರಿ ಅಧೋಲೋಕದಲ್ಲಿ, ಅಂದರೆ ಕತ್ತಲೆಯ ಗುಂಡಿ. ಅಧೋಲೋಕ ಅಂದರೆ ಕತ್ತಲೆಯ ಗುಂಡಿ. ಅಂದರೆ
ಆ ಕತ್ತಲೆ ಗುಂಡಿಗೆ ಇನ್ನೊಂದು ನರಕ ಅಂತ ಹೇಳ್ತಾರೆ. ಯಾತನೆ ಪಡುವಂಥ ಒಂದು ಸ್ಥಳ. ದೇವರು ಯಾವಾಗ ಒಪ್ಪಿಸಿದ್ದಾನೆ ಅಂತ ನೋಡುವಾಗ ಜಗತ್ತುಂಟಾಗಲಾರ್ದು ಮೊದಲು ಒಪ್ಪಿಸಿದ್ದಾನೆ. ಆ ನಂತರ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಿದೆ. ಸ್ವಲ್ಪ ಕಾಲ ಕೊಡಲ್ಪಟ್ಟಿದೆಯಾ? ಕೊಟ್ಟ ನಂತರ ಎಲ್ಲಿಗೆ ಬಂದಿದ್ದಾನೆ? ನೇರವಾಗಿ ಆದಾಮನ ಬಳಿಗೆ ಬಂದಿದ್ದಾನೆ. ಅಂದರೆ ಆದಾಮನು ಉಂಟಾದ ಮೇಲೇ ಅವನಿಗೆ ಅವಕಾಶ ಕೊಡಲ್ಪಟ್ಟಿದೆ. ಆದಾಮನು ಅವ್ವಳು ಉಂಟಾದ ಮೇಲೆ ಸೈತಾನನಿಗೆ ಅವಕಾಶ ಕೊಡಲ್ಪಟ್ಟಿದೆ. ಅವನು ಬಿಡುಗಡೆ ಆಗ್ತಾನೆ. ಅದಕ್ಕೆ ಏದೇನ್ ತೋಟದಲ್ಲಿ ನೇರವಾಗಿ ಬರುವಂಥದ್ದು ನೋಡ್ತೀವಿ, ಸರ್ಪದ ಮೂಲಕ. ಹೌದಲ್ವಾ? ಸರ್ಪದ ಮೂಲಕ ಬರುವಂಥದ್ದು ಏದೇನ್ ತೋಟದಲ್ಲಿ. ಅವನು ಯಾವಾಗ ಬರ್ತಾನೋ, ಬಂದ ಮೇಲೆ ಅವಳು ಪಾಪ ಮಾಡ್ತಾಳೆ. ಅಂದರೆ ದೇವರ ಮಾತನ್ನು ಮೀರಿ ಸೈತಾನನ ಮಾತನ್ನು ಕೇಳುವ ಹಾಗೆ ಅವನು ಮಾಡಿಕೊಳ್ತಾನೆ. ದೇವರ ಮಾತನ್ನು ಮೀರುವ ಹಾಗೆ, ತನ್ನ ಮಾತನ್ನು ಕೇಳುವ ಹಾಗೆ ಅವನು ಮಾಡುವಂಥದ್ದು. ಅವಳನ್ನು, ಆನಂತರ ಅವಳ ಮೂಲಕ ಆದಾಮನನ್ನು. ಅಂದರೆ ಒಬ್ಬರಿಂದ ಒಬ್ಬರು ಅವನ ಮಾತು ಕೇಳಬೇಕು. ಅವನ ಮಾತನ್ನು ಕೇಳುವ ಹಾಗೆ ಅವನು ತನ್ನ ಕುತಂತ್ರದಿಂದ ಮಾಡಿಕೊಳ್ಳುವಂಥದ್ದು. ಇವಾಗ ಅವನು ಯಾತನೆ ಪಡುವಂಥ ಸ್ಥಳದಲ್ಲಿಲ್ಲ. ಅವನು ಎಲ್ಲಿದ್ದಾನಂತ ನೋಡುವಾಗ ಭೂಲೋಕದಲ್ಲಿ ಮನುಷ್ಯರ ಮಧ್ಯದಲ್ಲಿ ಇರ್ತಾನೆ. ಮನುಷ್ಯರ ಮಧ್ಯದಲ್ಲಿ, ಆಕಾಶದಲ್ಲಿ, ಅಂದರೆ ಈ ಭೂಮಿ ಮೇಲ್ಗಡೆ ಇದ್ದಾಗ ಆಕಾಶ ಇದೆಯಲ್ಲ, ಈ ಆಕಾಶದಲ್ಲಿ ನೋಡ್ತಾ ಇರ್ತಾನೆ ಯಾರ ಬಳಿಗೆಲ್ಲ ಹೋಗಬೇಕು ಅಂತ, ಯಾರ ಬಳಿಗೆ ಹೋಗಬೇಕು ಅಂತ ಅವನಿದ್ದಾನೆ ಪ್ರಿಯರೇ. ಅವನು ಮತ್ತೆ ನರಕದಲ್ಲಿ, ಅಂದರೆ ಯಾತನೆ ಪಡುವಂಥ ಆ ಸ್ಥಳಕ್ಕೆ ಹೋಗಿ, ಇಲ್ಲ ಅವನು ದೂತರು ಹೋಗಿ ಮತ್ತೆ ಭೂಮಿ ಮೇಲೆ ಬರ್ತಾರ? ಅಲ್ಲಿ ಹೋಗೋದು ಬರೋದು ಏನಾದರೂ ಇದೆಯಾ? ಇಲ್ಲ. ಅಲ್ಲಿ ಹೋಗೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ದೇವದ್ದು ಅಂದರೆ ದುರಾತ್ಮಗಳಿಗೆ, ಸೈತಾನನಿಗೂ ಆ ನರಕಕ್ಕೆ ಹೋಗೋದಕ್ಕೆ ಯಾರಿಗೂ ಇಷ್ಟ ಇಲ್ಲ ರೀ. ಪಾತಾಳದಲ್ಲಿ ನರಕ ಎನ್ನುವಂಥದ್ದಿದೆ. ಆ ನರಕ ಅಂದ್ರೇ, ಪಾತಾಳ ಅಂದ್ರೇ ಸೈತಾನನಿಗೂ ದುರಾತ್ಮಗಳಿಗೂ ದೆವ್ವಗಳಿಗೂ ಏನ್ರಿ ಭಯಂಕರವಂಥ ನಡುವಿದೆ ರೀ, ಭಯ. ಅಂದರೆ ಈ ನರಕ ಎನ್ನುವಂಥದ್ದಾಗಿರ್ಬೋದು, ಪಾತಾಳ ಎನ್ನುವಂಥದ್ದಾಗಿರ್ಬೋದು, ಯಾರ ಹತೋಟಿಯಲ್ಲಿ ಇದೆ ಅಂತ ನೋಡುವಾಗ ದೇವರ ಹತೋಟಿಯಲ್ಲಿದೆ. ಆಗಿರುವಾಗ ಸೈತಾನನಿಗೆ ಅದೋ ಲೋಕಕ್ಕೆ ಹೋಗುವಂಥ ಬೀಗದ ಕೈ ಕೊಡಲ್ಪಟ್ಟಿದೆ. ಬೀಗದ ಕೈ ಅಂದರೆ ಬೀಗ ಇದೆಯಾ ಅಲ್ಲಿ? ಲಾಕ್ ಇದೆಯಾ? ಲಾಕ್ ಏನಿಲ್ಲ ಅಲ್ಲಿ. ಸತ್ತೋಗಿರುವಂಥ ಆತ್ಮಗಳು ನೇರವಾಗಿ ಹೋಗ್ತಾರೆ. ಒಂದೇ ಒಂದು ಕ್ಷಣದಲ್ಲಿ ನೇರವಾಗಿ ಹೋಗ್ತಾರೆ. ಒಂದೇ ಒಂದು ಕ್ಷಣದಲ್ಲಿ ಸತ್ತೋಗಿರುವಂಥ ಆತ್ಮಗಳು. ನೀತಿವಂತರು ಪರದೇಶಕ್ಕೆ ಹೋಗ್ತಾರೆ. ಅನೀತಿವಂತರು ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಇದು ನಡೆಯುವಂಥ ವಿಷಯ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಕೂಡ ನೋಡೋಣ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ. ಯಾಕೆಂದ್ರೆ ತುಂಬ ಜನ ಈ ಯಾತನೆ ಪಡುವಂಥ ಒಂದು ಸ್ಥಳ ಇದೆಯಲ್ಲ, ಈ ಸ್ಥಳದಿಂದ ಆತ್ಮಗಳಿವೆ. ಈ ಆತ್ಮಗಳಿಗೆ ಶರೀರ ಇಲ್ಲ. ಆ ಶರೀರ ಇಲ್ಲದೆ ಇರುವುದರಿಂದ ಆ ಶರೀರ ಇಲ್ಲದಂಥ ಆತ್ಮಗಳು ಈ ಮಿಡತೆಗಳಲ್ಲಿ ಬರ್ತಾ ಇವೆ. ಅದು ಭಯಂಕರವಾದಂಥ ಮಿಡತೆಗಳು. ಅದು ಭವಿಷ್ಯತ್ತು ದಿನಗಳಲ್ಲಿ ಬರುತ್ತೆ. ಇವಾಗೆಲ್ಲ ಅವು ದುರಾತ್ಮಗಳಿಗೆ ಸಂಬಂಧಪಟ್ಟಂಥ ಮಿಡತೆಗಳು. ಅದು ಯಾತನೆ ಪಡುವಂಥ ಸ್ಥಳದಲ್ಲಿ ದುರಾತ್ಮಗಳಿವೆ. ಅಲ್ಲಿ ಯಾತನೆ ಪಡುವಂಥ ಸ್ಥಳದಲ್ಲಿ ಇದಕ್ಕೂ ಕೂಡ ಯಾವ ರೀತಿ ಹೇಳಿದ್ದಾರೆ ಅಂತ ನೋಡುವಾಗ, ಇದಕ್ಕೂ ಕೂಡ ಉತ್ತರ ಆಲ್ರೆಡಿ ಈ ದುರಾತ್ಮಗಳು ಅಂದರೆ ಸೈತಾನನ ಜೊತೆಯಲ್ಲಿದ್ದಂಥ ದೂತರು ಇದ್ದಾರಲ್ಲ, ಈ ದೂತರಲ್ಲಿ ಕೆಲವರು ದೂತರು ಅಂದರೆ ದುರಾತ್ಮಗಳು ಅಲ್ಲಿ ಬಿಡಲ್ಪಟ್ಟಿದ್ದಾರೆ. ಅಂದರೆ ಯಾತನೆ ಪಡುವಂಥ ಆ ಸ್ಥಳದಲ್ಲಿ ಬಿಡಲ್ಪಟ್ಟಿದ್ದಾರೆ. ಕೆಲವರು ಮಾತ್ರ ಸ್ವತಂತ್ರ ಕೊಡಲ್ಪಟ್ಟಿದೆ, ಕೆಲವರು ಮಾತ್ರ ಅಲ್ಲಿದ್ದಾರೆ ಅಂತೇಳಿ ಈ ರೀತಿ ಹೇಳೋರಿದ್ದಾರೆ. ದುರಾತ್ಮಗಳು ಯಾತನೆ ಪಡುವಂಥ ಸ್ಥಳದಲ್ಲಿ ಇವಾಗಿಲ್ಲ ರೀ. ಅವರೆಲ್ಲರೂ ಭೂಲೋಕದಲ್ಲೇ ಇದ್ದಾರೆ. ಅವರಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಿದೆ. ಅಂದರೆ ಸ್ವಲ್ಪ ದುರಾತ್ಮಗಳನ್ನು ಅಲ್ಲಿರಿಸಿ ಆನಂತರ ಸ್ವಲ್ಪ ದುರಾತ್ಮಗಳನ್ನು ಬಿಡುಗಡೆ ಮಾಡಿದರೆ ದೇವರು ಪಕ್ಷಪಾತಿ ಆಗ್ತಾನೆ. ಬಿಟ್ಟರೆ ಆ ಟೀಮ್ ಎಲ್ಲರನ್ನ ಬಿಡ್ತಾನೆ.
ಅವರ ಟೀಮ್ ಇದೆಯಲ್ಲ, ಸೈತಾನನ ಅವನ ಗುಂಪಿದೆಯಲ್ಲ, ಬಿಟ್ಟರೆ ಎಲ್ಲರನ್ನ ಬಿಡ್ತಾನೆ, ಇಲ್ಲಾಂದರೆ ಎಲ್ಲರನ್ನ ಬಂಧಿಸ್ತಾನೆ. ಪರಲೋಕದಲ್ಲಿ ಯುದ್ಧ ಮಾಡಿ ಸೋತೋದ್ಮೇಲೆ ಅವನನ್ನು ಅವನ ದೂತರನ್ನು ಬಂಧಿಸ್ತಾನೆ ದೇವರು. ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕಂದಾಗ ಅವನನ್ನು ಅವನ ದೂತರನ್ನು ಬಿಡುಗಡೆ ಮಾಡುವಂಥದ್ದು. ಎಲ್ಲಿ ತನಕ ಅವರು ದುರಾತ್ಮಗಳು ಇಲ್ಲಿ ಭೂಲೋಕದಲ್ಲಿ ಇರ್ತಾವಂತ ನೋಡುವಾಗ, ಯೇಸು ಕ್ರಿಸ್ತರು ಎರಡನೇ ಆಗಮನದವರೆಗೆ ಈ ಭೂಲೋಕದಲ್ಲಿ ಅವ್ರ ಕೆಲಸ ನಡೆಸ್ತಾನೆ ಇರ್ತಾರೆ. ಅವ್ರ ಕೆಲಸ ಏನನ್ನೋದು ಗೊತ್ತಾಗಬೇಕು. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 5ನೇ ವಚನವನ್ನು ನೋಡಿ ಪ್ರಿಯರೇ. ಪ್ರಸಂಗಿ ಗ್ರಂಥ 9ನೇ ಅಧ್ಯಾಯ 5ನೇ ವಚನದಲ್ಲಿ ಸತ್ತ ಸಿಂಹಕ್ಕಿಂತ ಬದುಕಿರುವ ನಾಯಿಯಲ್ಲೇಸು, ಜೀವಿತರಿಗೆ ಸಾಯುತ್ತೇವೆಂಬ ತಿಳುವಳಿಕೆ ಉಂಟಷ್ಟೇ, ಸತ್ತವರಿಗೂ ಯಾವ ತಿಳುವಳಿಕೆಯೂ ಇಲ್ಲ, ಅವರಿಗೆ ಇನ್ನು ಮೇಲೆ ಪ್ರತಿಫಲವೇನೂ ಇಲ್ಲ, ಅವರ ಜ್ಞಾಪಕವೇ ಹೋಯಿತಲ್ಲವೇ, ಅವರು ಸತ್ತಾಗಲೇ ಅವರ ಪ್ರೀತಿಯು ಅಗೆಯು ಹೊಟ್ಟೆಕಿಚ್ಚು ಅಳೆದು ಹೋದವು, ಲೋಕದೊಳಗೆ ನಡೆಯುವ ಯಾವ ಕೆಲಸದಲ್ಲಿಯೂ ಅವರಿಗೆ ಇನ್ನೆಂದಿಗೂ ಪಾಲಿಲ್ಲ. ಅಂದರೆ ಸತ್ತೋಗಿರುವಂಥ ಆತ್ಮಗಳು ಅವರು ಯಾತನೆ ಪಡುವಂಥ ಸ್ಥಳದಲ್ಲಿದ್ದಾರೆ. ಅಲ್ಲಿಂದ ಮತ್ತೆ ಭೂಮಿ ಮೇಲೆ ಬರೋದಕ್ಕೆ ಅವಕಾಶ ಇಲ್ಲ. ದೇವರ ಮಕ್ಕಳಿಂದ ಕರೆಯಲ್ಪಡುತ್ತಿರುವಂಥ ಮಾನವರು ಭೂಲೋಕದಲ್ಲಿ ಬದುಕಿ ಅನೇಕ ಪಾಪಗಳನ್ನು ಮಾಡಿ ಆನಂತರ ಸತ್ತೋಗ್ತಾ ನೋಡಿ, ಇವರೆಲ್ಲರೂ ಕೂಡ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿಂದ ಮತ್ತೆ ಭೂಮಿ ಮೇಲೆ ಬರೋದಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳ್ತಾರೆ. ಮತ್ತು ದುರಾತ್ಮಗಳೇನಾದರೂ ಬರ್ತಾರೆ, ದುರಾತ್ಮಗಳು ಅಲ್ಲಿಲ್ಲ. ಯಾತನೆ ಪಡುವಂಥ ಒಂದು ಸ್ಥಳ ಇದೆಯಲ್ಲ, ಅಲ್ಲಿ ದುರಾತ್ಮಗಳಿಲ್ಲ. ಎಲ್ಲಿದ್ದಾರೆ ಅಂತ ನೋಡುವಾಗ ಭೂಲೋಕದಲ್ಲಿದ್ದಾರೆ. ಭೂಲೋಕದಲ್ಲಿ ಯಾಕಿದ್ದಾರೆ ಅಂತ ನೋಡುವಾಗ, ಭೂಲೋಕದಲ್ಲಿ ದೇವರ ಮನುಷ್ಯರಿದ್ದಾರೆ. ದೇವರ ಮನುಷ್ಯರು ಇದ್ದ ಕಡೆ ಅವ್ರು ಇರ್ತಾರ ಅಂತ ನೋಡುವಾಗ, ಹೌದು, ಯಾಕಿರ್ತಾರೆ? ದುರಾತ್ಮಗಳು ಸೈತಾನನ ಯಾಕಿರ್ತಾರೆ ಅಂತ ನೋಡುವಾಗ, ಭೂಲೋಕದಲ್ಲಿ ಇದ್ದಂಥ ಮಾನವರನ್ನು ಮರಳುಗೊಳಿಸೋದಕ್ಕೆ, ದೇವರಿಂದ ದೂರ ಮಾಡೋದಕ್ಕೆ ಅವ್ರು ಮಾಡುವಂಥ ಕ್ರಿಯೆಗಳು. ಅವರು ದುರಾತ್ಮಗಳು, ಸೈತಾನನು ಮಾಡುವಂಥ ಕ್ರಿಯೆಗಳು. ಅವ್ರ ಮೂಲಕ ನಡೆಯುವಂಥ ಕ್ರಿಯೆಗಳು ಏನಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಈ ಲೋಕದಲ್ಲಿ ಕೆಟ್ಟ ಆಲೋಚನೆಗಳು, ಕೆಟ್ಟ ಕೆಲಸಗಳು, ಅನೇಕ ವೈಷಮ್ಯಗಳು, ಇವೆಲ್ಲವೂ ಕೂಡ ಯಾರ ಮೂಲಕ ಉಂಟಾಗುತ್ತೆ ಅಂತ ನೋಡುವಾಗ, ಸೈತಾನನ ಮೂಲಕ, ದುರಾತ್ಮನ ಮೂಲಕ, ದೆವ್ವಗಳ ಮೂಲಕ ಉಂಟಾಗುತ್ತೆ. ಅದಕ್ಕೆ ವಚನ ಒಂದು ನೋಡೋಣ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಿಂದ ನೋಡೋಣ. ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ. ಆದರೆ ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲಣದಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ಅಂದರೆ ಸೈತಾನನಾಗಿರ್ಬೋದು, ದುರಾತ್ಮಗಳಾಗಿರ್ಬೋದು, ಇವೆಲ್ಲಕ್ಕೂ ನೋಡುವಾಗ ದೆವ್ವಗಳು ಅಂತೇಳಿದ್ದಾನೆ. ಈ ದೆವ್ವಗಳಿಗಿರುವಂಥದ್ದು ಏನಪ್ಪ ಅಂತ ನೋಡುವಾಗ, ಪ್ರಿಯರ ದೇವ್ರ ಮಕ್ಕಳಿದೆ, ಅವ್ರ ಕೆಲಸ ಏನು? ದೆವ್ವಗಳ ಕೆಲಸ, ಓಕೆನಾ? ದೆವ್ವಗಳ ಕೆಲಸ ಏನು? ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದ ನಿಮ್ಮ ಹೃದಯದಲ್ಲಿ ಇದ್ದರೆ ನೀವು ಸುಳ್ಳಾಡ್ತೀರಾ, ಆನಂತರ ಹೊಗಳಿಕೊಳ್ತೀರಾ. ಅಂದರೆ ಇದ್ರ ಜೊತೆಗೆ ನೋಡುವಾಗ
ಶರೀರಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಕೂಡ ಇರುತ್ತೆ. ದುರಾತ್ಮಗಳಿದ್ದಾಗ ಎಲ್ಲ ಇರುತ್ತೆ. ದುರಾತ್ಮಗಳ ಮೂಲಕ ನಡೆಯುವಂಥದ್ದು ಏನಂದರೆ ಕಣ್ಣಿನ ಆಸೆ. ಕಣ್ಣಿಗೆ ಅನೇಕ ಆಶೆಗಳು ಹುಟ್ಟುತ್ತೆ, ಹೃದಯದಲ್ಲಿ ಅನೇಕ ಕೋರಿಕೆಗಳು ಹುಟ್ಟುತ್ತೆ. ಇವೆಲ್ಲ ಕೋರಿಕೆಗಳಿಗೂ ಎಲ್ಲ ಆಶೆಗಳಿಗೂ ಪ್ರೇರಣೆ ಕೊಡುವಂಥದ್ದು ದುರಾತ್ಮ. ದುರಾತ್ಮವನ್ನು ಗೆಲ್ಲಬೇಕು ಅಂತ ದೇವರು ಹೇಳ್ತಾರೆ. ದುರಾತ್ಮನನ್ನು ಗೆಲ್ಲಬೇಕು ಅಂತ ದೇವರು ಅಂದರೆ ದುರಾತ್ಮಗಳ ಕೆಲಸ, ದೆವ್ವಗಳ ಕೆಲಸ, ಅವು ಕೆಲಸ ಏನಪ್ಪ ಅಂತಂದರೆ ಮನುಷ್ಯರನ್ನು ದೇವರಿಂದ ದೂರ ಮಾಡುವಂಥ ಕೆಲಸ. ಅವು ಇದೆಯಾ ಇಲ್ವೋ ಭೂಲೋಕದಲ್ಲಿ ಅಂತ ನೋಡುವಾಗ ಅವುಗಳು ಇವೆ, ಕೆಲಸ ಮಾಡ್ತಾ ಇದೆಯಾ ಇಲ್ವೋ ಅಂತ ನೋಡುವಾಗ ಇವಾಗಲೂ ಭಯಂಕರವಾದಂಥ ರೀತಿಯಲ್ಲಿ ಅವು ದುರಾತ್ಮಗಳು ಕೆಲಸ ಮಾಡ್ತಾ ಇವೆ, ಬಹಳ ಕೆಲಸ ಮಾಡ್ತಾ ಇವೆ. ಪ್ರಿಯರ ದೇವ್ರ ಮಕ್ಕಳಿರೋ ಒಂದು ಸರಿ ನೀವು ಯೋಚನೆ ಮಾಡಿ. ತೆಸಲೋನಿಕದವರಿಗೆ ಬರೆದ 2ನೇ ಅಧ್ಯಾಯ, ತೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ ಒನ್ರಿ, ತೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನದಿಂದ ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯಿ ಉಸಿರಿನಿಂದ ಕೊಲ್ಲುವನು. ಯಾವ ಕೊಲ್ತಾನೆ? ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರೆಲ್ಲರಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು ಅಂತಿರುತ್ತೆ. ನ್ಯಾಯ ತೀರ್ಪಿಗೆ ಒಳಗಾಗುವರು ಅಂದರೆ ಇವೆಲ್ಲ ಆಲೋಚನೆ ಮಾಡುವಾಗ ದುರಾತ್ಮನಿದ್ದಾನೆ, ಅವನ ಕೆಲಸ ಮಾಡ್ತಾ ಇದ್ದಾನೆ. ಅವನ ಕೆಲಸ ಏನಂತ ನೋಡುವಾಗ ದೇವರ ಮಕ್ಕಳಾಗಿರುವಂಥ ಮನುಷ್ಯರನ್ನು ದೇವರಿಂದ ದೂರ ಮಾಡಬೇಕು ಅಂತ ಹೇಳಿ ಟೋಟಲ್ ಭೂಲೋಕದಲ್ಲಿದ್ದಂಥ ಸರ್ವಮಾನವರನ್ನು ತನ್ನ ಹತೋಟಿಗೆ ತಗೊಂಡಿದ್ದಾನೆ. ಮತ್ತು ಭಕ್ತರೆಲ್ಲಿದ್ದಾರೆ ಅಂತ ನೋಡುವಾಗ ಭಕ್ತರು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಜನ ಕಾಣ್ತಾರೆ. ಇನ್ನೂ ಹೇಳ್ಬೇಕಂದ್ರೆ ಬಹಳ ಕಡಿಮೆ ಭಕ್ತರು, ಬಹಳ ಕಡಿಮೆ. ಆ ಭಕ್ತರಲ್ಲಿ ನಾವಿದ್ದೀವಾ ಇಲ್ವಾ ಎಂದು ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರೇ. ನಿಜವಾದ ಭಕ್ತರ ಗುಂಪಿನಲ್ಲಿ ನಾವಿದ್ದೀವಾ ಇಲ್ವಾ? ನಿಜವಾದ ಭಕ್ತರ ಗುಂಪಿನಲ್ಲಿ ಅಥವಾ ನಟನೆ ಮಾಡುವವರು ಇದ್ದೀವಾ? ನಟನೆ ಮಾಡುವವರಾಗಿದ್ದೀವಾ? ಲೋಕದ ರೀತಿಯಲ್ಲಿದ್ದೀವಾ? ಹಾಗಿದ್ದರೆ ಸೈತಾನನಿಗೆ ನಾವು ಒಳಪಟ್ಟಿದ್ದೀವಿ ಅಂತ ಅರ್ಥ. ಪ್ರಕಟಣೆ ಗ್ರಂಥಕ್ಕೆ ಬನ್ನಿ. ಮತ್ತೆ ಪ್ರಕಟಣೆ ಗ್ರಂಥ ಓಕೆನಾ, 1ನೇ ಅಧ್ಯಾಯದಲ್ಲಿ ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಅಂತ ಇದೆಯಲ್ಲ, ಈ ನಕ್ಷತ್ರ ಸೈತಾನಿಗೆ ಹೋಲಿಸಿದ್ದಾನೆ. ಎರಡನೇದಾಗಿ ಅವನ ಹತೋಟಿಯಲ್ಲಿ ಇದ್ದಂಥ ಅರಸರಿಗೂ ಅಧಿಕಾರಿಗಳಿಗೂ ಹೋಲಿಸಿದ್ದಾನೆ. ಅವನ ಹತೋಟಿಯಲ್ಲಿದ್ದಂಥ ಅರಸರಿಗೂ ಅಧಿಕಾರಿಗಳಿಗೂ ಅವಿಶ್ವಾಸಿಗಳಿಗೂ ಹೋಲಿಸಿರುವಂಥ ಮಾತು. ಈ ಒಂದು ವಿಷಯವನ್ನು ಆಲ್ರೆಡಿ ಮಾತನಾಡಿ ಮತ್ತು ಈ ದಿನವೂ ಅಂಶ ಏನಪ್ಪ ಅಂತ ನೋಡುವಾಗ ಮಿಡತೆಗಳಿದೆಯಲ್ಲ, ಈ ಮಿಡತೆಗಳು ಹೊಗೆಯಿಂದ ಬಂದಿದೆಯಾ, ಹೊಗೆಯೊಳಗಿಂದ ಬಂದಿದೆಯಾ, ಬಂದರೆ ಆ ಮಿಡತೆಗಳು ದೆವ್ವಗಳಿಗೆ ಸಂಬಂಧಪಟ್ಟಿದೆಯಾ, ದೆವ್ವಗಳ ಮಿಡತೆಗಳು ಎನ್ನುವಂಥದ್ದು ವಾಕ್ಯದ ಮೂಲಕ ನೋಡೋಣ. ಯಾಕೆಂದರೆ ದುರಾತ್ಮಗಳಿಗೆ
ಆಕಾರ ಇಲ್ಲ, ಶರೀರ ಇಲ್ಲ, ಅದಕ್ಕೆ ಈ ಮಿಡತೆಗಳನ್ನು ಉಂಟು ಮಾಡಿಕೊಂಡು ಆ ಮಿಡತೆಗಳಲ್ಲಿ ಅವು ಬರ್ತಾ ಇವೆ ಅಂತೇಳಿ ಕೆಲವರು ಅಭಿಪ್ರಾಯ. ಕೆಲವರು ಹೇಳಿದ್ದಾರೆ, ಬೋಧನೆ ಕೂಡ ಮಾಡ್ತಾ ಇದ್ದಾರೆ, ಇನ್ನು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಪ್ರಿಯರೇ, ದುರಾತ್ಮಗಳು ಮಿಡತೆಗಳನ್ನು ಉಂಟು ಮಾಡಿಕೊಳ್ತಾವ? ದುರಾತ್ಮಗಳು ಇನ್ನು ಬೇರೆ ಶರೀರದಲ್ಲಿ ಸೇರಿಕೊಳ್ತಾವ? ಬೇರೆ ಶರೀರದಲ್ಲಿ ಬಂದು ಯಾರನ್ನು ಪೀಡಿಸುತ್ತವೆ? ಯಾರನ್ನು ಪೀಡಿಸುತ್ತವೆ? ಬೇರೆ ಶರೀರದಲ್ಲಿ ಬಂದು ಯಾರನ್ನು ಪೀಡಿಸುತ್ತವೆ? ಲೋಕದಲ್ಲಿದ್ದವರೆಲ್ಲರೂ ಅವನ ಗುಂಪೆ. ಲೋಕದಲ್ಲಿದ್ದವರೆಲ್ಲರೂ ಕೂಡ ಸೈತಾನನು ಒಂದು ವೇಳೆ ಪೀಡಿಸಿದ್ರು, ಸೈತಾನನು ಒಂದು ವೇಳೆ ಪೀಡಿಸ್ಬೇಕಂದ್ರೆ ಯಾರನ್ನ ಪೀಡಿಸ್ತಾನೆ? ಭಕ್ತರನ್ನು ಪೀಡಿಸ್ತಾನೆ. ಅವನು ಭಕ್ತರನ್ನು ಯಾರನ್ನು ಪೀಡಿಸ್ತಾನೆ? ಅವನು ಸೈತಾನನು ಹಿಂಸೆ ಪಡಿಸಿದರೆ ಯಾರನ್ನ ಪೀಡಿಸ್ತಾನೆ? ಯಾರನ್ನು ಹಿಂಸೆ ಪಡಿಸ್ತಾನೆ? ಹಿಂಸೆ ಯಾರಿಗೆ ಬರುತ್ತೆ? ಸೈತಾನನ ಮೂಲಕ ಭಕ್ತರಿಗೆ ಬರುತ್ತಾ? ಲೋಕದಲ್ಲಿದ್ದವ್ರಿಗೆ ಬರುತ್ತಾ? ಲೋಕದಲ್ಲಿದ್ದವರಿಗೆ ಹಿಂಸೆಗಳು ಬರುತ್ತಾ ಸೈತಾನನ ಮೂಲಕ, ಅಥವಾ ಭಕ್ತರ ಮೂಲಕ ಬರುತ್ತಾ? ಭಕ್ತರಿಗೆ ಬರುತ್ತೆ. ಹೇಳಿ ಪ್ರಿಯರೇ, ಯೋಬನಿಗೆ ದೊಡ್ಡ ಸಂಕಟ, ಹಿಂಸೆ ಬಂದಿದೆ. ಯೋಬನಿಗೆ ದೊಡ್ಡ ಹಿಂಸೆ, ಸಂಕಟ ಬಂದಿದೆ. ಯಾರ ಮೂಲಕ ಬಂದಿದೆ? ಸೈತಾನನ ಮೂಲಕ. ಸೈತಾನನು ದೇವರ ಮೂಲಕ ಅನುಮತಿಯನ್ನು ಪಡೆದುಕೊಂಡು ದೊಡ್ಡ ಹಿಂಸೆ ಕೊಡುವಂಥದ್ದು, ಹೌದಲ್ವ? ಅದೇ ಪ್ರಕಾರ ಭಕ್ತರಿಗೆ ಕೂಡ ದೊಡ್ಡ ಹಿಂಸೆ ಕೊಡ್ತಾನ, ಕೊಡಲ್ವಾ? ಯೇಸು ಪ್ರಭು ಕೂಡ ದೊಡ್ಡ ಹಿಂಸೆ ಕೊಟ್ಟಿದ್ದಾನೆ. ಮರಿಯಮ್ಮಳಿಗೂ ಕೂಡ ದೊಡ್ಡ ಹಿಂಸೆ ಕೊಟ್ಟಿದ್ದಾನೆ. ಅದೇ ಪ್ರಕಾರ ಭಕ್ತರು ಕೂಡ 1ನೇ ಶತಮಾನದಲ್ಲಿ ಆಗಿರುವಾಗ ಈ ದುರಾತ್ಮ ಸೈತಾನನು, ಇಲ್ಲಾಂದರೆ ದೆವ್ವಗಳು ಮಿಡತೆಗಳಲ್ಲಿ ಒಕ್ಕಿಕೊಂಡು, ಪ್ರಿಯರಾದ ದೇವ್ರ ಮಕ್ಕಳಿರ, ಸುಮಾರು ಒಂದು 5 ತಿಂಗಳವರೆಗೆ ಅನೇಕರನ್ನ ಪೀಡಿಸುತ್ತವೆ, ಅನೇಕರನ್ನು ಹಿಂಸೆ ಪಡಿಸುತ್ತವೆ ದೆವ್ವಗಳು, ದುರಾತ್ಮಗಳು ಬಂದು ಅಂತ ಹೇಳುವಂಥದ್ದು ಕೇಳಿದ್ವಿ. ತುಂಬ ಜನ ಮಾತನಾಡ್ತಾ ಇದ್ದಾರೆ. ಈ ಮಾತಿನಲ್ಲಿ ಸ್ವಲ್ಪ ಗಮನಿಸೋಣ. ಏನ್ರಿ 4ನೇ ವಚನದಲ್ಲಿ 3ನೇ ವಚನ 4ನೇ ವಚನ ಮತ್ತೊಂದು ಸಾರಿ. ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು. ಭೂಮಿಯಲ್ಲಿರುವ ಚೇಳುಗಳಿಗಿರುವ ಸಾಮರ್ಥ್ಯವಿರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು. ಭೂಮಿಯಲ್ಲಿರುವ ಹುಲ್ಲನ್ನಾಗಲಿ, ಯಾವ ಪಲ್ಯವನ್ನಾಗಲಿ, ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಇವರನ್ನು ಕೊಲ್ಲದೆ 5 ತಿಂಗಳವರೆಗೂ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. ಇವರನ್ನು ಕೊಲ್ಲದೆ 5 ತಿಂಗಳವರೆಗೆ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. ಯಾರನ್ನು ಕೊಲ್ಲದೆ ಯಾರನ್ನು ಪೀಡಿಸುವುದಕ್ಕೆ ಅಪ್ಪಣೆಯಾಗಿದೆಯಂತೆ? ಇಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಮುದ್ರೆ ಇಲ್ಲದವರನ್ನು ಗಮನಿಸಬೇಕು. ಮತ್ತೊಂದು ಸಾರಿ 4ನೇ ವಚನ ಕೆಳಗಡೆ ಮಾತು ಗಮನಿಸ್ರಿ ಪ್ರಿಯರಾದ ದೇವರ ಮಕ್ಕಳಿರ. ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಇವರನ್ನು ಕೊಲ್ಲದೆ 5 ತಿಂಗಳವರೆಗೆ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು ಅಂತಿರುತ್ತೆ. ಅಂದರೆ ಯಾರಿಗೆ ಪೀಡಿಸಬೇಕು ಅಂತ ಅಪ್ಪಣೆಯಾಗಿದೆಯಂತೆ ಇವರಿಗೆ, ಈ ಮಿಡತೆಗಳಿಗೆ ಯಾರನ್ನು ಪೀಡಿಸೋದಕ್ಕೆ ಅಪ್ಪಣೆಯಾಗಿದೆ ಅಂತೆ? ದೇವರ ಮುದ್ರೆ ಇಲ್ಲದವರನ್ನು. ಅಂದರೆ ಅರ್ಥ ಏನಪ್ಪ ಅಂತ ನೋಡುವಾಗ, ದೇವರನ್ನು ನಂಬದವರನ್ನು ಪೀಡಿಸಬೇಕು ಅಂತೇಳಿ ಆಜ್ಞೆಯಾಗಿದೆಯಂತೆ, ಅಪ್ಪಣೆಯಾಗಿದ್ದಂತೆ ಈ ಮಿಡತೆಗಳಿಗೆ ಮತ್ತೊಂದು ಸಾರಿ ಗಮನಿಸ್ರಿ, ದೇವರನ್ನು ನಂಬದವರಿಗೆ ಪೀಡಿಸೋದಕ್ಕೆ ಅಪ್ಪಣೆಯಾಗಿದೆ ಅಂತೆ. ಸೈತಾನ್ಗಳು, ದುರಾತ್ಮಗಳು ಯಾರನ್ನು ಪೀಡಿಸುತ್ತವೆ? ದುರಾತ್ಮಗಳು ಯಾರನ್ನು ಪೀಡಿಸುತ್ತವೆ? ದೇವರ ಭಕ್ತರನ್ನು ಪೀಡಿಸುತ್ತಾ ಅಥವಾ ಲೋಕದಲ್ಲಿ ಇದ್ದವರನ್ನ ಪೀಡಿಸುತ್ತಾ?
ಲೋಕವು, ಲೋಕದಲ್ಲಿದ್ದವರು ಕೂಡ ಎಲ್ಲರೂ ಕೂಡ ಅವನ ಹತೋಟಿಯಲ್ಲಿದ್ದಾರಲ್ಲ, ಅವನ ಹತೋಟಿಯಲ್ಲಿದ್ದವರನ್ನು ಅದು ಪೀಡಿಸಲ್ಲ. ಅವನ ಹತೋಟಿಯಲ್ಲಿ ಇದ್ದವರನ್ನು ದೇವರು ಪೀಡಿಸ್ತಾನೆ. ಅದು ಗೊತ್ತಿಲ್ಲ ನಿಮಗೆ. ಅವನ ಹತೋಟಿಯಲ್ಲಿ ಇದ್ದವರನ್ನು ಯಾರು ಪೀಡಿಸ್ತಾರೆ ಗೊತ್ತಾ? ಅವನಿಗೆ ಒಳಪಟ್ಟವರನ್ನು ಪೀಡಿಸೋದು ಸೃಷ್ಟಿಕರ್ತನಾಗಿರುವಂಥ ಸರ್ವೇಶ್ವರನು. ತೋರಿಸ್ತೀನಿ. ದುರಾತ್ಮಗಳು, ದೆವ್ವಗಳು ದೇವರನ್ನು ನಂಬಿರುವಂಥ ಭಕ್ತರನ್ನು ಏನ್ರಿ ಶೋಧನೆ ಕೊಡೋದಕ್ಕೆ, ಪೀಡಿಸೋದಕ್ಕೆ ಅವು ಕೆಲಸ ಮಾಡ್ತಾ ಇರ್ತವೆ. ಅವು ಕೆಲಸ ಮಾಡುವಂಥದ್ದು. ಇವಾಗ ಅನೇಕ ಮಿಡತೆಗಳಿಂದ ತೊಂದರೆಗಳು ಇವೆಲ್ಲ ಬರುತ್ತಲ್ಲ, ಯಾರ ಮೂಲಕ ಬಂದಿದೆ ಅಂತ ನೋಡುವಾಗ ದೇವರ ಮೂಲಕ ಬಂದಿದೆಯಾ ಅಥವಾ ಸೈತಾನನ ಮೂಲಕ ಬಂದಿದೆಯಾ? ಏನ್ರಿ, ಅನೇಕ ರೋಗಗಳಾಗಿರ್ಬೋದು, ಇಲ್ಲಾಂದರೆ ಅನೇಕ ಸಮಸ್ಯೆಗಳಾಗಿರ್ಬೋದು. ಒಂದು ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಆಗಿರ್ಬೋದು, ಇಲ್ಲ ಹೊಸ ಒಡಂಬಡಿಕೆ ಬಂದ ನಂತರ ಮನುಷ್ಯರ ಮಧ್ಯದಲ್ಲಿ ಆಗಿರ್ಬೋದು. ಯಾರ ಮೂಲಕ ಈ ಲೋಕಕ್ಕೆ ಅಪಘಾತಗಳು ನಡೀತಾ ಇದೆ? ಈ ಸುನಾಮಿ ಆಗಿರ್ಬೋದು, ಜಲಪ್ರಳಯ ಆಗಿರ್ಬೋದು, ಇಲ್ಲ ಅನೇಕ ರೋಗಗಳಾಗಿರ್ಬೋದು. ಇವಾಗ ಕರೋನಾ ಬಂತು. ಈ ಕರೋನಾ ಬಂದಾಗ ಸುಮಾರು ಮಂದಿ ಮರಣ ಹೊಂದಿದ್ರು. ಸುಮಾರು ತಿಂಗಳುಗಳು ಲಾಕ್ಡೌನ್ ಆಗಿತ್ತು. ಇದೆಲ್ಲ ಯಾರ ಮೂಲಕ? ದೇವ್ರ ಮೂಲಕ ಆಗಿದೆಯಾ ಅಥವಾ ಸೈತಾನನ ಮೂಲಕ ಆಗಿದೆಯಾ? ದೇವರ ಅಪ್ಪಣೆ ಮೂಲಕ ಈ ಲೋಕಕ್ಕೆ ಇಂಥ ಅಪಘಾತಗಳು, ಉಪದ್ರವಗಳು ನಡೆದಿದೆಯಾ ಅಥವಾ ಸೈತಾನನ ಅಪ್ಪಣೆ ಮೂಲಕ, ಸೈತಾನನೊಂದು ಕ್ರಿಯೆ ಮೂಲಕ ನಡೆದಿದೆಯಾ ಎನ್ನುವಂಥದ್ದನ್ನು ಗಮನಿಸಬೇಕಾಗಿದೆ ಪ್ರಿಯರ ದೇವ್ರ ಮಕ್ಕಳಿರ. ಸೈತಾನನು ಮಾಡುವಂಥ ಕ್ರಿಯೆಗಳು ಏನು ಎನ್ನುವಂಥದ್ದು ತೋರಿಸಿದ್ದೇನೆ. ಸೈತಾನನು ಮಾಡುವಂಥದ್ದು ಕ್ರಿಯೆಗಳೇನು? ನಿನ್ನಲ್ಲಿ ದ್ವೇಷ ಹುಟ್ಟಿಸುವಂಥದ್ದು, ನಿನ್ನಲ್ಲಿ ಮತ್ಸರ ಹುಟ್ಟಿಸುವಂಥದ್ದು, ನಿನ್ನಲ್ಲಿ ಹಗೆ ಹುಟ್ಟಿಸುವಂಥದ್ದು, ನಿನ್ನಲ್ಲಿ ಲೋಕ ಆಸೆಗಳು ಹುಟ್ಟಿಸುವಂಥದ್ದು, ದುರಾತ್ಮನು ಮಾಡುವಂಥದ್ದು, ದೆವ್ವ ಮಾಡುವಂಥದ್ದು, ಸೈತಾನನು ಮಾಡುವಂಥ ಕೆಲಸ. ಅವಳಿಗೆ ಮಾಡಿರುವಂಥ ಕೆಲಸ ಈ ಲೋಕದಲ್ಲಿ ತಿನ್ನುವಂಥ ಆಸೆಯನ್ನು ಹುಟ್ಟಿಸಿರುವಂಥದ್ದು. ಅದೇ ಪ್ರಕಾರ ಈ ಲೋಕದಲ್ಲಿ ಅನೇಕರಿಗೆ ಆಶೆಗಳನ್ನು ಹುಟ್ಟಿಸುವಂಥದ್ದು, ಆಸೆಗಳನ್ನು, ಕೋರಿಕೆಗಳನ್ನು. ಈ ಕೋರಿಕೆಗಳನ್ನು ಉಂಟು ಮಾಡಿ ಹುಟ್ಟಿಸಿ ದೇವರಿಂದ ದೂರ ಮಾಡುವಂಥ ಕೆಲಸ ದುರಾತ್ಮಗಳು ಮಾಡುವಂಥ ಕೆಲಸ. ಈ ದುರಾತ್ಮಗಳಿಗೆ ಒಳಪಟ್ಟಿರುವಂಥ ಮನುಷ್ಯರಿದ್ದಾರಲ್ಲ, ಇವರ ಬಳಿಯಲ್ಲಿ ಏನೇನು ನಡೀತಾ ಇದೆಯೋ ಎನ್ನುವಂಥದ್ದು ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಅರ್ಥ ಆಗುತ್ತೆ. ಈ ಮಿಡತೆಗಳಿದೆಯಲ್ಲ, ಮಿಡತೆಗಳು ಈ ಪ್ರಕಟಣೆ ಗ್ರಂಥದಲ್ಲಿ 9ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಕೊಂಡು ಹೋಗೋ ಮಿಡತೆಗಳಿದೆಯಲ್ಲ, ಈ ಮಿಡತೆಗಳು ಈ ಸಮಾಜದಲ್ಲಿ ನೋಡುವಂಥ ಮಿಡತೆಗಳಲ್ಲ. ಅದಕ್ಕೆ ಉತ್ತರ ಇದೆ, ಕೊಡ್ತೀನಿ ಖಂಡಿತವಾಗಿ. ಈ ಸಮಾಜದಲ್ಲಿ ಅಲ್ಲೆಲ್ಲಿ ಮಿಡತೆಗಳು ನೋಡ್ತೀವಲ್ಲ, ಅಂಥ ಮಿಡತೆಗಳು ಮಾತ್ರ ಅಲ್ಲ. ಓಕೆನಾ? ಅಂಥ ಮಿಡತೆಗಳು ಮಾತ್ರ ಅಲ್ಲ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಆಗಿರ್ಬೋದು, ಈಗಿನ ಕಾಲದಲ್ಲಿ ಆಗಿರ್ಬೋದು, ಅಲ್ಲೆಲ್ಲಿ ಮಿಡತೆಗಳು ಬಂದು ಪ್ರಿಯರ ದೇವ್ರ ಮಕ್ಕಳಿರ ಹೊಲದಲ್ಲಿದ್ದಂಥ ಬೆಳೆಯನ್ನು ಸಂಪೂರ್ಣವಾಗಿ, ಗಿಡಗಳನ್ನು ಇಲ್ಲ ಮರಗಳನ್ನು, ಎಲೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿ ಹೋಗ್ತಾ ಇರ್ತವೆ. ನಾಶ ಮಾಡಿ ಹೋಗುವಂಥದ್ದು. ಅದೇ ಪ್ರಕಾರ ಹಳೆ ಒಡಂಬಡಿಕೆಯಲ್ಲೂ ಕೂಡ ಇಂಥ ಮಿಡತೆಗಳನ್ನು ನಾವು ನೋಡುತ್ತೇವೆ. ಈ ಮಿಡತೆಗಳು ಯಾರ ಮೂಲಕ ಬಂದಿದೆ? ದೇವರ ಮೂಲಕ ಬಂದಿದೆಯಾ ಅಥವಾ ಸೈತಾನನ ಮೂಲಕ ಬಂದಿದೆಯಾ ಎನ್ನುವಂಥ ವಿಷಯವನ್ನು ನಾವು ವಾಕ್ಯದ ಮೂಲಕ ತಿಳ್ಕೊಳ್ಳೋಣ. ಯೋವೇಲನ ಗ್ರಂಥ 2ನೇ ಅಧ್ಯಾಯ 11ನೇ ವಚನವನ್ನು ನೋಡಿ. 2ನೇ ಅಧ್ಯಾಯ 11ನೇ ವಚನ. ಯೋವೇಲನ ಗ್ರಂಥ 2ನೇ ಅಧ್ಯಾಯ 11ನೇ ವಚನ. ಯೆಹೋವನು ತನ್ನ ಸೈನ್ಯದ ಮುಂದೆ ದನಿಗೈಯುತ್ತಾನೆ, ಆತನ ದಂಡು ಬಹು ದೊಡ್ಡದು, ತನ್ನ ಮಾತನ್ನು ನೆರವೇರಿಸಿಕೊಳ್ಳುವಾತನು ಬಲಿಷ್ಠನಾಗಿದ್ದಾನೆ. ಯೆಹೋವನ ದಿನವು ಮಹತ್ತರವೂ ಅತಿ ಭಯಂಕರವೂ ಆಗಿದೆ, ಅದನ್ನು ತಾಳಿಕೊಳ್ಳುವವರು ಯಾರು?
11ನೇ ವಚನದಲ್ಲಿ ನೋಡುವಾಗ ಯೆಹೋವನ ತನ್ನ ಸೈನ್ಯದ ಮುಂದೆ ದನಿಗೈಯುತ್ತಾನೆ, ಆತನ ದಂಡು ಬಹು ದೊಡ್ಡದ್ದು, ಆತನ ದಂಡು ಬಹು ದೊಡ್ಡದ್ದು ಅಂತ ಹೇಳ್ತಾನೆ. ಆತನ ದಂಡು ಏನಪ್ಪ ಅಂತ ನೋಡುವಾಗ ಇನ್ನೊಂದು ವಚನ ನೋಡೋಣ. ಅದರಲ್ಲೇ ಇನ್ನೊಂದು ವಚನ 25ನೇ ವಚನ ನೋಡಿ. ದೇವರ ದಂಡು, ದೇವರ ಸೈನ್ಯ ಏನ್ರಿ, ದೇವರ ದಂಡು, ದೇವರ ಸೈನ್ಯ ಯಾವುದಂತ ನೋಡುವಾಗ ಒಂದು ಸಾರಿ 25ನೇ ವಚನವನ್ನು ನೋಡೋಣ. ಅದೇ ಯೋವೇಲನ ಗ್ರಂಥ ಬರೆದುಕೊಳ್ಳಿ, 2ನೇ ಅಧ್ಯಾಯ 25ನೇ ವಚನ. 25ನೇ ವಚನ. ಗುಂಪು ಮಿಡಿತೆ, ಸಣ್ಣ ಮಿಡಿತೆ, ದೊಡ್ಡ ಮಿಡಿತೆ, ಚೂರು ಮಿಡಿತೆ, ಅಂತೂ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ದೊಡ್ಡ ದಂಡು ತಿಂದುಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ಅಂದರೆ ಇವು ಯಾರ ದಂಡಂತೆ? ಇದು ಯಾರದ? ಮತ್ತೊಂದು ಸಾರಿ ಗಮನಿಸೋಣವಾ. ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರು ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ಅಂದರೆ ದೊಡ್ಡ ಮಿಡತೆ, ಚೂರು ಮಿಡತೆ, ಗುಂಪು ಮಿಡತೆ ಇವೆಲ್ಲ ನನ್ನ ದಂಡು, ನನ್ನ ಸೈನ್ಯವು, ನಾನು ಕಳಿಸಿಕೊಟ್ಟಿದ್ದೇನೆ. ಅಂದರೆ ಯೆಹೂದ್ಯರ ಬಳಿಯಲ್ಲಿ ಭಯಂಕರವಾದಂಥ ಒಂದು ಅಪಘಾತ ನಡೆದಿದೆ ರೀ, ಉಪದ್ರವ. ಅಂದರೆ ಯಾವುದಕ್ಕೆ ಬಂದಿದೆ ಅಂತ ನೋಡುವಾಗ ಈ ಯೆಹೂದ್ಯರು ಪ್ರಿಯರ ದೇವ್ರ ಮಕ್ಕಳಿರ, ದೇವರನ್ನು ಬಿಟ್ಟು ಮಾಡಬಾರ್ದ ಅನೇಕ ಪಾಪಗಳನ್ನು ಮಾಡಿದಾಗ, ದೇವರನ್ನು ಬಿಟ್ಟಾಗ, ವಿಗ್ರಹಾರಾಧಿಕರಾದಾಗ ಅವರ ಬೆಳೆ ನಾಶವಾಗಿದೆ. ಅವರ ಬೆಳೆಯನ್ನು ನಾಶ ಮಾಡೋದಕ್ಕೆ ಯಾವುಗಳನ್ನು ಕಳಿಸಿಕೊಟ್ಟಿದ್ದಾನೆ ಅಂತ ನೋಡುವಾಗ ಅವರ ಪ್ರಾಂತದಲ್ಲಿ, ಅಂದರೆ ಯೆಹೂದ್ಯರ ಪ್ರಾಂತದಲ್ಲಿ ಮಿಡತೆಗಳನ್ನು ಕಳಿಸಿಕೊಟ್ಟಿದ್ದಾನಂತೆ. ದೇವರು ಮಿಡತೆಗಳನ್ನು ಕಳಿಸಿಕೊಟ್ಟಿದ್ದಾನಂತೆ. ಎಂತೆಂಥ ಮಿಡತೆಗಳು ಅಂತ ನೋಡುವಾಗ ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆಗಳು, ಚೂರು ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳಿಸಿಕೊಟ್ಟ ನನ್ನ ಮಿಡತೆಗಳು, ನಾನು ಕಳಿಸಿಕೊಟ್ಟಿರುವಂಥ ಮಿಡತೆಗಳು. 1ನೇ ಅಧ್ಯಾಯಕ್ಕೆ ಬನ್ನಿ. ಅದೇ ಯೋವೇಲನ ಗ್ರಂಥ 1ನೇ ಅಧ್ಯಾಯ, ಯೋವೇಲನ ಗ್ರಂಥ 1ನೇ ಅಧ್ಯಾಯ 3ನೇ ವಚನದಿಂದ ನೋಡಿ. ಇದನ್ನು ನಿಮ್ಮ ಮಕ್ಕಳಿಗೆ ವರ್ಣಿಸಿರಿ, ಅವರು ತಮ್ಮ ಮಕ್ಕಳಿಗೆ ವಿವರಿಸಲಿ, ಅವರು ಮುಂದಿನ ತಲೆಯವರಿಗೆ ತಿಳಿಸಲಿ. ಚೂರು ಮಿಡತೆ ತಿಂದು ಮಿಕ್ಕದ್ದನ್ನು ಗುಂಪು ಮಿಡತೆ ತಿಂದು ಬಿಟ್ಟಿತು, ಗುಂಪು ಮಿಡತೆ ತಿಂದು ಮಿಕ್ಕದ್ದನ್ನು ಸಣ್ಣ ಮಿಡತೆ ತಿಂದು ಬಿಟ್ಟಿತು, ಸಣ್ಣ ಮಿಡತೆ ತಿಂದು ಮಿಕ್ಕದ್ದನ್ನು ದೊಡ್ಡ ಮಿಡತೆ ತಿಂದು ಬಿಟ್ಟಿತು. ಈ ಮಿಡತೆಗಳೆಲ್ಲರೂ ಕೂಡ ಯಾರ ಗುಂಪು, ಯಾರ ಸೈನ್ಯ? ನನ್ನ ಸೈನ್ಯ, ನಾನು ಉಂಟು ಮಾಡಿರುವಂಥ ಸೈನ್ಯ, ನಾನು ಉಂಟು ಮಾಡಿರುವಂಥ ದಂಡು. ಅಂದರೆ ದೇವರು ಉಂಟು ಮಾಡಿದ್ದಾರಂತೆ, ದೇವರು ಉಂಟು ಮಾಡಿ ಕಳಿಸಿಕೊಟ್ಟಿದ್ದಾರಂತೆ ಯೆಹೂದ್ಯರ ಬಳಿಯಲ್ಲಿ. ಒಬ್ಬರು ಬರೀತಾರೆ, ಯೋವೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಚನಗಳನ್ನು ಕೂಡ ಆಧಾರ ಮಾಡಿಕೊಂಡು ಇವೆಲ್ಲ ಕೂಡ ದುರಾತ್ಮಗಳಿಗೆ ಸಂಬಂಧಪಟ್ಟಂಥ ಮಿಡತೆಗಳು. ದುರಾತ್ಮಗಳಿಗೆ ಶರೀರ ಇಲ್ಲ, ಆ ಶರೀರ ಇಲ್ಲದೆ ಇರುವುದರಿಂದ ಆ ಶರೀರದಲ್ಲಿ, ಅಂದರೆ ಮಿಡತೆಗಳಲ್ಲಿ ದುರಾತ್ಮಗಳು ಬಂದು ಜನರ ಮಧ್ಯದಲ್ಲಿ ಹಿಂಸೆ ಕೊಡುವಂಥದ್ದು ನಡೆಯುತ್ತೆ ಅಂತೇಳಿ ಕೆಲವರು ಬೋಧಕರು, ಪ್ರಿಯರಾದ ದೇವ್ರ ಮಕ್ಕಳಿರ, ದೇವರು ಹೇಳುವಂಥ ಮಾತೇನು ಗೊತ್ತಾ? ಮಿಡತೆಗಳು ನನ್ನ ಮಿಡತೆಗಳು, ನಾನು ಕಳಿಸಿಕೊಟ್ಟಂಥ ಮಿಡತೆಗಳಂತ ದೇವರು ಹೇಳ್ತಾರೆ. ಯಾರ ಮಾತನ್ನು ನಂಬ್ತೀರಾ? ಸುಳ್ಳು ಬೋಧಕರ ಮಾತುಗಳನ್ನು ನಂಬಿ, ಮಾಯ ಬೋಧಕರ ಮಾತುಗಳನ್ನು ನಂಬಿ ಕುಳಿತುಕೊಂಡಿದ್ದೀವಿ. ಜಾಗೃತಿ ಪಡಿ ಅಂತ ಹೇಳಿದ್ರೆ ನಮ್ಮ ಮಾತು ನೀವು ಕೇಳಲ್ಲ. ಮೋಸ ಮಾಡೋರ ಮಾತುಗಳನ್ನು ಕೇಳಿಕೊಂಡು, ಅವರ ಮಾತನ್ನು ಕೇಳಿಕೊಂಡು ಅವರನ್ನು ನೀವು ಹಿಂಬಾಲಿಸಿ ಅವ್ರ ಜೊತೆಗೆ ನೀವು ಕೂಡ ನರಕಕ್ಕೆ ಹೋಗುವಂಥ ಸ್ಥಿತಿಯಲ್ಲಿದ್ದೀರಾ ಸಹೋದರರೇ. ಜಾಗ್ರತೆ ಪಡಲ್ವಾ? ಅಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಯಾಕೆ ಬರೆಯಲ್ಪಟ್ಟಿದೆ? ಆ ಗುಂಪು ಬೇರೆ, ಅದನ್ನು ಕೂಡ ತಿಳ್ಕೊಳ್ಳೋಣ.
ಪ್ರಕಟಣೆ ಗ್ರಂಥದಲ್ಲಿ 9ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳಿದೆಯಲ್ಲ, ಅಲ್ಲಿ ಮಿಡತೆಗಳನ್ನು ಹೇಳಲ್ಪಟ್ಟಿದೆಯಲ್ಲ, ಆ ಮಿಡತೆಗಳು ಬೇರೆಗೆ ಸಂಬಂಧಪಟ್ಟಿದ್ದು ಹೇಳಿದ್ದಾರೆ. ಅದು ಯಾವುವು, ಯಾವಾಗ ಬಂದಿದೆಯಾ, ಬಂದಿಲ್ವಾ, ಬರುತ್ತಾ, ಎಲ್ಲ ವಿಷಯಗಳನ್ನು ವಾಕ್ಯದ ಮೂಲಕ ತಿಳಿದುಕೊಳ್ಳೋಣ. ವಾಕ್ಯದ ಮೂಲಕ ಈ ಮಿಡತೆಗಳನ್ನು ನೋಡುವಾಗ ಒಂದು ಸಾರಿ ಆಶ್ಚರ್ಯವಾಗುತ್ತೆ. ಯೆಹೂದ್ಯರ ಬಳಿಯಲ್ಲಿ ಈ ಮಿಡತೆಗಳನ್ನು ಕಳಿಸಿಕೊಟ್ಟಿದ್ದಾನಂತೆ. ಯಾಕೆ ಕಳಿಸಿಕೊಟ್ಟಿದ್ದಾನೆ, ಯಾಕೆ ಇಂಥ ಮಿಡತೆಗಳನ್ನು ಕಳಿಸಿಕೊಟ್ಟಿದ್ದಾನೆ ಅಂತ ನೋಡುವಾಗ ಏನ್ರಿ, ಯೆರೂಸಲೇಮ್ ಪಟ್ಟಣ, ಈ ಒಂದು ಪರಿಸರ ಪಟ್ಟಣದಲ್ಲಿ ದೇವರನ್ನು ಬಿಟ್ಟಿರುವುದರಿಂದ ಇಂಥ ಅಂದರೆ ಕಾಣುವಂಥ ಈ ಮಿಡತೆಗಳನ್ನು ಕಳಿಸಿಕೊಟ್ಟಿದ್ದಾನೆ. ಅವರ ಹೊಲದಲ್ಲಿರುವಂಥ ಗಿಡಗಳನ್ನು, ಮರಗಳನ್ನು, ಏನ್ರಿ, ಬೆಳೆಯನ್ನು ಸಂಪೂರ್ಣವಾಗಿ ನಾಶವಾಗಿದೆ. ಅಂಜೂರದ ಮರ ಇಲ್ಲ, ದ್ರಾಕ್ಷದ ಮರ ಇಲ್ಲ, ದ್ರಾಕ್ಷ ಹಣ್ಣುಗಳು ಖಾಲಿ, ಎಲೆಗಳು ಖಾಲಿ, ಕಾಯಿಪಲ್ಯದ ಗಿಡಗಳು ಖಾಲಿ. ಒಟ್ಟಿನಲ್ಲಿ ಏನು ಉಳ್ಕೊಂಡಿಲ್ಲ, ಆ ಪ್ರಾಂತದಲ್ಲಿ ಏನು ಉಳ್ಕೊಂಡಿಲ್ಲ. ಏನಾಗಿದೆ ಅಂತ ನೋಡುವಾಗ ಬೆಳೆ ನಾಶವಾಗಿದೆ ರೀ, ಸಂಪೂರ್ಣ ನಾಶವಾಗಿದೆ. ಯೋವೇಲನ ಕಾಲದಲ್ಲಿ ಆದರೂ ಕೂಡ ಅವರು ಏನಾದರೂ ಬದಲಾಗ್ತಾ ಇದ್ದಾರೆ ಅಂತ ನೋಡುವಾಗ ಯೆಹೂದ್ಯರು ಬದಲಾಗ್ತಾ ಇಲ್ಲ. ಏನಾದರೂ ತಮ್ಮ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ದೇವರ ಕಡೆಗೆ ತಿರುಗ್ತಾ ಇದ್ದಾರೆ ಅಂತ ನೋಡುವಾಗ ಇಲ್ಲ ಪ್ರಿಯರೇ, ತಿರುಗಿಲ್ಲ. ಈ ಮಿಡತೆಗಳನ್ನು ದೇವರೇ ಕಳಿಸಿಕೊಟ್ಟಿದ್ದಾನೆ. ಯಾರು? ತಂದೆಯಾದ ದೇವರೇ ಕಳಿಸಿಕೊಟ್ಟಿದ್ದಾನೆ. ತಂದೆಯಾದ ದೇವರೇ ಕಳಿಸಿಕೊಟ್ಟಿದ್ದಾನೆ ಎನ್ನುವಂಥ ವಿಷಯವನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು ಏನ್ರಿ. ಒಂದು ಸಾರಿ 2ನೇ ಅಧ್ಯಾಯದಲ್ಲೂ ಕೂಡ ಇದೆಯಲ್ಲ, ಯೋವೇಲನ ಗ್ರಂಥ 2ನೇ ಅಧ್ಯಾಯ. ಈ 2ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನು ಓದ್ಕೊಂಡು ಹೋದರೆ ಅಲ್ಲಿ ಕೂಡ ಗೊತ್ತಾಗುತ್ತೆ. ಚೀಯೋನಿನಲ್ಲಿ ಕೊಂಬುವುದಿರಿ, ನನ್ನ ಪರಿಶುದ್ಧ ಪರ್ವತದಲ್ಲಿ ದನಿಗೈರಿ, ಸಮಸ್ತ ದೇಶ ನಿವಾಸಿಗಳು ನಡುಗಲಿ, ಯೆಹೋವನ ದಿನವು ಬರುತ್ತಲಿದೆ, ಸಮೀಪಿಸಿತು, ಅದು ಕತ್ತಲಿನ ಮಬ್ಬಿನ ದಿನ, ಕಗ್ಗತ್ತಲನ ದಿನ, ಉದಯ ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ. ಹೀಗೋ ಪ್ರಬಲವಾದ ದೊಡ್ಡ ದಂಡು, ಇಂಥದ್ದು ಹಿಂದೆಂದೂ ಕೂಡ ಬಂದಿಲ್ಲ, ಇನ್ನು ಮುಂದೆ ತಲತಲಾಂತರಗಳ ಬಹು ವರ್ಷಗಳಲ್ಲಿಯೂ ಬರುವುದಿಲ್ಲ. ಅದರ ಮುಂಗಡೆ ಬೆಂಕಿಯು ನುಂಗಿಕೊಂಡು ಬರುತ್ತದೆ, ಹಿಂಗಡೆ ಜ್ವಾಲೆಯ ದಗದಗಿಸುತ್ತದೆ. ಅದು ಬರುವುದಕ್ಕೆ ಮುಂಚೆ ದೇಶವು ಏದೇನು ಉದ್ಯಾನದಂತೆ ಕಂಗೊಳಿಸುತ್ತದೆ. ದಾಟಿ ಹೋದ ಮೇಲೆ ಬೆಗ್ಗಾಡಾಗಿದೆ, ಅದಕ್ಕೆ ಯಾವುದು ತಪ್ಪಿಸಿಕೊಳ್ಳಲಾರದು. ಆ ದಂಡಾಳುಗಳ ರೂಪವು ಕುದುರೆಗಳ ರೂಪದಂತೆ ಕಾಣಿಸುತ್ತದೆ, ಅವು ಸವಾರರಂತೆ ಓಡುತ್ತವೆ. ಅಂದರೆ ಇಲ್ಲಿ ನೋಡುವಾಗ 2ನೇ ಅಧ್ಯಾಯದಲ್ಲಿ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ, ಪ್ರಕಟಣೆ ಗ್ರಂಥದಲ್ಲಿ ಇದೆಯಲ್ಲ, ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯ 3ನೇ ವಚನ 4ನೇ ವಚನ ನೋಡ್ತೀವಲ್ಲ, ಆ ಮಿಡತೆಗಳು, ಈ ಮಿಡತೆಗಳಿಗೆ ಹೋಲಿಸಿದ ಅಂದರೆ ವರ್ಣಿಸಿರುವಂಥ ವಚನಗಳು ಇಲ್ಲಿ ಕೂಡ. ಅಂದರೆ ಯೋವೇಲನ ಗ್ರಂಥ 2ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ಮಿಡತೆಗಳನ್ನು ನೋಡ್ತಾ ಇದ್ದೀವಿ. ಇದು ವರ್ಣಿಸಿ ಹೇಳಿರುವಂಥ ವಿಷಯ. ಅದೇ ಪ್ರಕಾರ ಪ್ರಕಟಣೆ ಗ್ರಂಥದಲ್ಲಿ ಕೂಡ ವರ್ಣಿಸಿ ಹೇಳಿರುವಂಥ ವಿಷಯ. ವರ್ಣಿಸಿದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ, ಸಭೆಗಳಿಗೆ 7 ನಕ್ಷತ್ರಗಳು ಅಂತಾನೆ. ಸಭೆಗಳಿದೆಯಲ್ಲ, ಸಭೆಗಳಿಗೆ 7 ನಕ್ಷತ್ರಗಳು. ನಕ್ಷತ್ರ ಅಂದರೆ ಆಕಾಶದಲ್ಲಿರುವಂಥ ನಕ್ಷತ್ರಗಳ ಸಭೆಗಳನ್ನು ಹೋಲಿಸಿದ್ದಾನೆ. ದೇವರ 7 ಆತ್ಮಗಳು, ನನ್ನ ಆತ್ಮಗಳು ಅಂತ ಹೇಳ್ತಾನೆ. ಅಂದರೆ ನನ್ನ ಆತ್ಮ 7 ಆತ್ಮಗಳಂತ ಹೇಳ್ತಾನೆ. ಅಂದರೆ 7 ಆತ್ಮಗಳು ಮಾತ್ರ ದೇವರ ಆತ್ಮಗಳ, ಉಳುಕಿದ್ದಲ್ವಾ? ಸಭೆಗಳಲ್ಲಿ ಎಷ್ಟೋ ಮಂದಿ ಇರ್ತಾರಲ್ವಾ ಭಕ್ತರು. ಅದೇ ಪ್ರಕಾರ ಯೇಸು ಕ್ರಿಸ್ತರ ವಿಷಯದಲ್ಲಿ ನೋಡುವಾಗ ದೇವರ ಕುರಿಮರಿ ಹೋಲಿಸಿದ್ದಾನೆ, ವರ್ಣಿಸಿರುವಂಥದ್ದು. ಕುರಿಮರಿ ಅಂದರೆ ಯೇಸು ಪ್ರಭು ಕುರಿನಾ?
ಅಂದರೆ ಕುರಿ ಯಾವ ರೀತಿ ಸಾಧುವಾಗಿದೆಯೋ ಅದೇ ಪ್ರಕಾರ ಯೇಸು ಪ್ರಭು ಸಾಧುವಾಗಿದ್ದಾನಂತ. ಎರಡನೇ ಆಗಮನದಲ್ಲಿ ಯೇಸು ಪ್ರಭು ಯಾವ ರೀತಿ ಬರ್ತಾನಂತಿರುತ್ತೆ? ಸಿಂಹದ ಹಾಗೆ ಬರ್ತಾನೆ. ಸಿಂಹದ ಹಾಗೆ ಉಗ್ರನಾಗಿ ಬರ್ತಾನೆ, ರೋಷವುಳ್ಳವನಾಗಿ ಬರ್ತಾನಂತಿರುತ್ತೆ. ಸಿಂಹದ ಹಾಗೆ ಅಂತ ಅಂದರೆ ಒಂದು ರೀತಿಯಲ್ಲಿ ನೋಡುವಾಗ ವರ್ಣಿಸುವಂಥದ್ದು. ಯೇಸು ಕ್ರಿಸ್ತರಿಗೆ ಯೂದ ಗೋತ್ರದ ಸಿಂಹವು ಅಂತ. ಯೂದ ಗೋತ್ರದ ಸಿಂಹನ, ಕುರಿಮರಿನ? ಯೂದ ಗೋತ್ರದ ಸಿಂಹನ, ಕುರಿಮರಿನ? ಯೂದ ಗೋತ್ರದ ಸಿಂಹ ಎಂದು ಕೂಡ ವರ್ಣಿಸಿದ್ದಾರೆ, ಕುರಿಮರಿ ಎಂದು ವರ್ಣಿಸಿದ್ದಾರೆ. ಈ ರೀತಿ ಅನೇಕ ರೀತಿಯಲ್ಲಿ ಕೆಲವು ಪತ್ರಿಕೆಗಳಲ್ಲಿ ಆಗಿರ್ಬೋದು, ಇಲ್ಲಾಂದರೆ ಕೆಲವು ಗ್ರಂಥಗಳಲ್ಲಿ ವರ್ಣಿಸಿರುವಂಥದ್ದು ಇರುತ್ತೆ. ಯೋವೇಲನ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ ಇದೆಯಲ್ಲ, 2ನೇ ಅಧ್ಯಾಯ ಆಗಿರ್ಬೋದು, 1ನೇ ಅಧ್ಯಾಯ ಆಗಿರ್ಬೋದು, ವರ್ಣಿಸಿ ಹೇಳಿದ್ದಾರೆ ಪ್ರಿಯರ ದೇವ್ರ ಮಕ್ಕಳಿನ, ವರ್ಣಿಸಿ. ಅದು ಯಾವ ರೀತಿ, ಯಾಕೆ ವರ್ಣಿಸಿದ್ದಾನೆ, ಉದ್ದೇಶವೇನು, ಇವೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಾದ್ರೆ ಮೊದಲನೇದಾಗಿ ಈ ಮಿಡತೆಗಳಿದೆಯಲ್ಲ, ಮಿಡತೆಗಳು ಬಂದಿರುವಂಥ ಮಿಡತೆಗಳಿದೆಯಲ್ಲ, ಎಲ್ಲ ಮಿಡತೆಗಳು ದೇವರ ಮೂಲಕ ಬರುವಂಥ ಮಿಡತೆಗಳು, ಸೈತಾನನ ಮೂಲಕ ಅಲ್ಲ. ಎಲ್ಲ ಮಿಡತೆಗಳು ನೋಡಿ, ವಿಮೋಚನೆ ಕಾಂಡ 10ನೇ ಅಧ್ಯಾಯ, ವಿಮೋಚನೆ ಕಾಂಡ 10ನೇ ಅಧ್ಯಾಯ 12ನೇ ವಚನದಿಂದ ನೋಡೋಣ ಪ್ರಿಯ. 12ನೇ ವಚನ, ವಿಮೋಚನೆ ಕಾಂಡ 10ನೇ ಅಧ್ಯಾಯ 12ನೇ ವಚನದಿಂದ ಏನು ಬರೆಯಲ್ಪಟ್ಟಿದೆಯೋ ನೋಡೋಣ ಪ್ರಿಯರ ದೇವರ ಮಕ್ಕಳಿಗೆ. ಆಗ ಯೆಹೋವನು ಮೋಶೆಗೆ, ಐಗುಪ್ತ ದೇಶದ ಮೇಲೆ ನಿನ್ನ ಕೈ ಚಾಚಿ ಮಿಡತೆಗಳನ್ನು ಬರಮಾಡು, ಕಲ್ಲಿನ ಮಳೆಯಿಂದ ನಾಶವಾಗದೆ ಉಳಿದಿರುವ ಪೈರುಗಳನ್ನೆಲ್ಲ ಮಿಡತೆಗಳು ತಿಂದು ಬಿಡಲಿ ಎಂದು ಹೇಳಿದನು. ಮೋಶೆ ತನ್ನ ಕೋಲನ್ನು ಐಗುಪ್ತ ದೇಶದ ಮೇಲೆ ಚಾಚಿದಾಗ ಯೆಹೋವನು ಆ ಹಗಲಿರುಳು ಮೂಡಣ ದಿಕ್ಕಿನಿಂದ ಗಾಳಿಯನ್ನು ಬೀಸ ಮಾಡಿದನು. ಒತ್ತಾರೆ ಆ ಗಾಳಿಯ ದೆಸೆಯಿಂದ ಮಿಡತೆಗಳು ಬಂದಿದ್ದವು. ಮಿಡತೆಗಳು ಐಗುಪ್ತ ದೇಶದಲ್ಲೆಲ್ಲ ಬಂದು ಐಗುಪ್ತ ದೇಶದ ಎಲ್ಲ ಕಡೆಯಲ್ಲಿಯೂ ಅಪರಿಮಿತವಾಗಿ ಉಳಿದವು. ಇಂಥ ಮಿಡತೆಯ ದಂಡು ಹಿಂದೆಂದೂ ಬಂದಿರಲಿಲ್ಲ, ಮುಂದೆಯೂ ಬರಲಿಕ್ಕಿಲ್ಲ. ಅವು ಭೂಮಿಯನ್ನೆಲ್ಲ ಮುಚ್ಚಿಕೊಂಡಿದ್ದರಿಂದ ನೆಲವು ಕಾಣದೆ ಹೋಯಿತು. ಆನೆಕಲ್ಲಿನ ಮಳೆಯಿಂದ ನಾಶವಾಗದೆ ಉಳಿದಿದ್ದ ಎಲ್ಲ ಪೈರುಗಳನ್ನು, ಮರಗಳಲ್ಲಿದ್ದ ಎಲ್ಲ ಕಾಯಿಗಳನ್ನು ತಿಂದುಬಿಟ್ಟವು. ಐಗುಪ್ತ ದೇಶದಲ್ಲೆಲ್ಲ ಮರಗಳಲ್ಲಾಗಲಿ ಅಡವಿಯ ಗಿಡಗಳಲ್ಲಿ ಆಗಲಿ ಹಸರಾದದ್ದು ಒಂದು ಉಳಿಯಲಿಲ್ಲ, ಒಂದು ಉಳಿಯಲಿಲ್ಲ. ಆಗ ಫರೋಹನು ಮೋಶೆ ಅಹರೋನನನ್ನು ತ್ವರೆಯಾಗಿ ಕರೆಸಿ, ನಾನು ನಿಮ್ಮ ದೇವರಾದ ಯೆಹೋವನಿಗೂ ನಿಮಗೂ ಪಾಪ ಮಾಡಿದ್ದೇನೆ, ಆದರೂ ಈ ಒಂದೇ ಸಾರಿ ನನ್ನ ಪಾಪವನ್ನು ಕ್ಷಮಿಸಬೇಕು. ನಿಮ್ಮ ದೇವರಾದ ಯೆಹೋವನು ಈ ಮರಣಕರ ವಿಪತ್ತನ್ನು ನನ್ನ ಬಳಿಯಿಂದ ತೊಲಗಿಸುವಂತೆ ಆತನನ್ನು ಪ್ರಾರ್ಥಿಸಬೇಕು ಅಂದನು. ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ ಗಮನಿಸ್ರಿ, ಭಯಂಕರವಾದಂಥ ಮಿಡತೆಗಳು ಬಂದಿದೆ. ಎಲ್ಲಿ? ಐಗುಪ್ತ ದೇಶದಲ್ಲಿ ಫರೋಹನು ಆಳ್ವಿಕೆ ಮಾಡ್ತಾ ಇದ್ದಾನೆ. ಈ ಐಗುಪ್ತ ದೇಶದಲ್ಲಿ ಇದ್ದಂಥ ಅವರ ಪ್ರಜೆಗಳ ಮಧ್ಯದಲ್ಲಿ ಅಂದರೆ ದೇವರನ್ನು ನಂಬದೇ ಇರುವಂಥ ಅವರ ಪ್ರಜೆಗಳ ಮಧ್ಯದಲ್ಲಿ ಫರೋಹನ ಬಳಿಯಲ್ಲೇ ಆಗಿರ್ಬೋದು, ಅವರ ಪರಿವಾರದವರ ಬಳಿಯಲ್ಲೇ ಆಗಿರ್ಬೋದು, ಅಧಿಕಾರಿಗಳ ಬಳಿಯಲ್ಲೇ ಆಗಿರ್ಬೋದು, ಎಲ್ಲ ಟೋಟಲ್ ಆ ದೇಶ ಮುಚ್ಚಿಕೊಂಡಿದೆ ರೀ ಮಿಡತೆಗಳಿಂದ. ಒಂದು ಸಾರಿ ಒಂದೊಂದು ಫೋಟೋ ಹಾಕಪ್ಪು. ಐಗುಪ್ತ ದೇಶದಲ್ಲಿ ಬಂದಿರುವಂಥ ಮಿಡತೆಗಳ ದಂಡು ಅಂದರೆ ಅವರು ಹೊಲದಲ್ಲಿ ಆಗಿರ್ಬೋದು, ಗದ್ದೆಯಲ್ಲಿ ಆಗಿರ್ಬೋದು, ಅವ್ರು ಕೆಲಸ ಮಾಡುವಂಥ ಸ್ಥಳದಲ್ಲಿ ಆಗಿರ್ಬೋದು, ಏನರ ಭಯಂಕರವಾದಂಥ ಮಿಡತೆಗಳು. ಇವೆಲ್ಲ ನೋಡುವಾಗ ಏನ್ರಿ, ಮನೆಯಲ್ಲಿ, ಹೊಲಗಳಲ್ಲಿ, ಆನಂತರ ಹೊಲದಲ್ಲಿದ್ದಂಥ ಗಿಡಗಳು, ಮರಗಳು, ಎಲ್ಲ ಎಲೆಗಳು ಏನೂ ಇಲ್ಲದಂಥ ಟೋಟಲ್ ಎಲ್ಲ ತಿಂದಾಗ್ಬಿಟ್ಟಿವೆ. ಏನ್ರಿ, ಕುಂತಾಗಲೂ, ನಿಂತಾಗಲೂ, ಮಲಗುವಾಗಲೂ ಟೋಟಲ್ ಎಲ್ಲ ಕಡೆ ಮಿಡತೆಗಳು ತುಂಬಿಕೊಂಡಿವೆ. ಈ ಮಿಡತೆಗಳೊಂದು ಕಾಟವನ್ನು ನೋಡಿ ಫರೋಹನು ಅಂದರೆ ಅರಸನು
ಒಬ್ಬ ಒಡೆಯನು, ದೇಶವನ್ನು ಆಳುವಂಥ ಒಬ್ಬ ಒಡೆಯನು, ಅಯ್ಯ ಮೋಶೆ, ಆರೋನನೇ ಬನ್ನಿ, ನಿಮ್ಮ ಮಾತನ್ನು ಕೇಳದೆ ನಾವು ಪಾಪ ಮಾಡಿದ್ದೇವೆ, ತಪ್ಪು ಮಾಡಿದ್ದೇವೆ, ನಿಮ್ಮ ದೇವರು ಶ್ರೇಷ್ಠ ದೇವರು, ದಯಮಾಡಿ ನಿಮ್ಮ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡಿ ಅಯ್ಯ ಮೋಶೆ, ಈ ಮಿಡತೆಗಳು ಹೋಗುವಂತೆ ಪ್ರಾರ್ಥನೆ ಮಾಡಿ. ನಾವು ಸತ್ತೋಗ್ತೀವಿ ಇಲ್ಲಾಂದರೆ ಆ ದೇಶದಲ್ಲಿ ಇರುವಂಥ ಪ್ರಿಯರ ದೇವರ ಮಕ್ಕಳಿರ ಎಲ್ಲ ಮುಚ್ಕೊಂಡಿದೆ ಅಂತ ನೋಡಿ ಪ್ರಿಯರು, ಎಲ್ಲ ಮುಚ್ಕೊಂಡು ಟೋಟಲ್ ನೋಡುವಾಗ ಐಗುಪ್ತ ದೇಶವನ್ನು ಮುಚ್ಚಿಕೊಂಡಿದೆಯಂತೆ. ಮನೆಗಳು, ಹೊಲಗಳು, ಅರಮನೆ ಆಗಿರ್ಬೋದು, ಇಲ್ಲ ಅಧಿಕಾರಿಗಳ ಮನೆ ಆಗಿರ್ಬೋದು, ಇಲ್ಲ ಯುದ್ಧ ಶೂರರ ಮನೆಗಳಾಗಿರ್ಬೋದು, ಟೋಟಲ್ ಎಲ್ಲ ಮನೆಗಳು ಮುಚ್ಚಿಕೊಂಡು ಹೋಗಿವೆ ಮಿಡತೆಗಳು. ಯಾರು ಕಳಿಸಿರುವಂಥ ಮಿಡತೆಗಳಂತ ನೋಡುವಾಗ ದೇವರು ಕಳಿಸಿರುವಂಥ ಮಿಡತೆಗಳು. ಮತ್ತೊಂದು ಸಾರಿ ಆ ಮಾತನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಅದೇ ವಿಮೋಚನೆ ಕಾಂಡ 10ನೇ ಅಧ್ಯಾಯ 14ನೇ ವಚನ. ಐಗುಪ್ತ ದೇಶದಲ್ಲೆಲ್ಲ ಬಂದು ಐಗುಪ್ತ ದೇಶದ ಎಲ್ಲ ಕಡೆಯಲ್ಲಿಯೂ ಅಪರಿಮಿತವಾಗಿ ಇಳಿದವು. ಇಂಥ ಮಿಡತೆಯ ದಂಡು ಹಿಂದೆಂದೂ ಬಂದಿರಲಿಲ್ಲ, ಮುಂದೆಯೂ ಬರಲಿಕ್ಕಿಲ್ಲ. ಅವು ಭೂಮಿಯನ್ನೆಲ್ಲ ಮುಚ್ಚಿಕೊಂಡಿದ್ದರಿಂದ ನೆಲವು ಕಾಣದೆ ಹೋಯಿತು. ನೆಲವು ಕಾಣದೆ ಅಂದರೆ ಐಗುಪ್ತ ದೇಶ, ಬೇರೆ ದೇಶ ಅಲ್ಲ, ಐಗುಪ್ತ ದೇಶ. ಇನ್ನೊಂದು ವಿಷಯ ಗೊತ್ತಾ, ಇಸ್ರಾಯೇಲ್ರು ಅಂದರೆ ದೇವರ ಮಕ್ಕಳು, ಭಕ್ತರೆಂದು ಕರೆಯಲ್ಪಡುತ್ತಿರುವಂಥ ಅವರಿದ್ದಾರಲ್ಲ, ಅವರ ಬಳಿಯಲ್ಲಿ ಏನು ಹಾನಿಯಾಗಿಲ್ಲ ರೀ, ಅವರ ಬಳಿಯಲ್ಲಿ ಏನೂ ಹಾನಿಯಾಗಿಲ್ಲ. ಯಾಕೆಂದರೆ ಪ್ರಕಟಣೆ ಗ್ರಂಥದಲ್ಲಿ ಒಂದು ಮಾತು ನೋಡ್ತೀವಲ್ವಾ, ದೇವರ ಭಕ್ತರ ಬಳಿಯಲ್ಲಿ ಹೋಗಬಾರ್ದು, ಅವ್ರಿಗೆ ನಾಶವಾಗಬಾರ್ದು, ಅವರನ್ನು ಮುಟ್ಟುಕೂಡ್ದು. ದೇವರ ಮುದ್ರೆ ಹೊಂದಿದವರು ಇಸ್ರಾಯೇಲ್ಯರು, ದೇವರ ಮಕ್ಕಳು, ಭಕ್ತರಿದ್ದಾರಲ್ಲ, ಇವರು ದೇವರ ಮುದ್ರೆ ಹೊಂದಿದವರು. ಅವರ ಬಳಿಯಲ್ಲಿ ಯಾವ ಅಪಘಾತ ನಡಿಬಾರ್ದು, ಯಾವ ಉಪದ್ರವಗಳು ನಡಿಬಾರ್ದು, ಯಾವ ಅಪಾಯ ನಡಿಬಾರ್ದು. ಭಕ್ತರ ಬಳಿಯಲ್ಲಿ ಯಾವ ಅಪಾಯ ನಡಿಕೂಡ್ದು, ಯಾವ ಅಪಘಾತ ನಡಿಬಾರ್ದು ಭಕ್ತರ ಬಳಿಯಲ್ಲಿ. ನಿಜವಾದ ಭಕ್ತರಿದ್ದರೆ ಆಗಿರುತ್ತೆ ರೀ. ಸೈತಾನನ ಮೂಲಕ ಶೋಧನೆ ಬರುತ್ತೆ, ಅದು ಬೇರೆ. ದೇವರು ಜೊತೆಯಾಗಿದ್ದಾಗ ಅವರ ಬಳಿಯಲ್ಲಿ ಯಾವ ಅಪಘಾತಗಳು ನಡೆಯೋದಿಲ್ಲ. ದೇವ್ರನ್ನ ಬಿಟ್ಟು ದೇವರ ಪ್ರಜೆಗಳಿಗೆ ಅನ್ಯಾಯ ಮಾಡುವಂಥ, ಇಲ್ಲ ಅಕ್ರಮ ಮಾಡುವಂಥ, ಇಲ್ಲ ದರೋಡೆ ಮಾಡುವಂಥ, ಬಿಟ್ಟು ಕೆಲಸ ಮಾಡಿಸುವಂಥ ಈ ಫರೋಹನ ಬಳಿಯಲ್ಲಿ, ಇಲ್ಲಾಂದರೆ ಐಗುಪ್ತರ ಬಳಿಯಲ್ಲಿ ಭಯಂಕರವಾದಂಥ ಮಿಡತೆಗಳ ದಂಡು. ಟೋಟಲ್ ಅವ್ರ ಪ್ರಾಂತ ಎಲ್ಲ, ಐಗುಪ್ತ ದೇಶವೆಲ್ಲ ಮುಚ್ಚಿಕೊಂಡಿದೆ. ಟೋಟಲ್ ಭೂಮಿ ಏನಾಗಿದೆ ಅಂತ ಪ್ರಿಯರೇ, ಭೂಮಿಯನ್ನೆಲ್ಲ ಮುಚ್ಚಿಕೊಂಡಿದ್ದರಿಂದ ನೆಲವು ಕಾಣದೆ ಹೋಯಿತು. ಎಲ್ಲಿ ನೋಡಿದ್ರು ಕೂಡ ಮಿಡತೆಗಳು ಹೋಗೋಕ್ಕಿಲ್ಲ, ಬರೋಕ್ಕಿಲ್ಲ, ಕೂತ್ಕೊಳ್ಳೋಕ್ಕಿಲ್ಲ, ನೆಮ್ಮದಿ ಇಲ್ಲ, ಊಟ ಮಾಡೋಕ್ಕಿಲ್ಲ, ಗೋಳಾಟ, ಅರ್ಪುಟ. ಅರಸನಾದ್ರೇನು, ಒಡೆಯನ ಮನೆಯಲ್ಲೇ ತುಂಬಿ ರಾಸಿಯಾಗಿವೆ. ಊಟ ಮಾಡೋಕ್ಕೆ ಏನು ಸಿಗ್ತಾ ಇಲ್ಲ, ಊಟ ಮಾಡೋಕ್ಕೆ ನೆಮ್ಮದಿ ಇಲ್ಲ, ಮಲ್ಕೊಳ್ಳೋಕ್ಕೂ ನೆಮ್ಮದಿ ಇಲ್ಲ. ಅಯ್ಯ ಮೋಶೆ ಎಲ್ಲಿದ್ದೀಪ, ಮೋಶೆ ನಾನು ತಪ್ಪು ಮಾಡಿದ್ದೀನಪ್ಪ, ಮೋಶೆ ನಾನು ತಪ್ಪು ಮಾಡಿದ್ದೀನಿ, ಬಾಪ ಏನ್ರಿ ನನ್ನನ್ನು ಕ್ಷಮಿಸು ಮೋಶೆ ನನ್ನನ್ನು ಕ್ಷಮಿಸು. ನಿಮ್ಮ ದೇವರ ಹತ್ರ ಪ್ರಾರ್ಥನೆ ಮಾಡು. ಈ ಕಾಟ ತಾಳಕ್ಕಾಗ್ತಾ ಇಲ್ಲ ನೋಡಿ, ಯಾವ ರೀತಿ ಕೇಳ್ಕೊಳ್ತಾ ಇದ್ದೇನೆ. ಆ ಫರೋಹನು 17ನೇ ವಚನ, ಫರೋಹನು ಕೇಳುವಂಥದ್ದು 16ನೇ ವಚನದಿಂದ ನೋಡೋಣ. 16ನೇ ವಚನದಿಂದ 10ನೇ ಅಧ್ಯಾಯ 16ನೇ ವಚನದಿಂದ. ಆಗ ಫರೋಹನು ಮೋಶೆ ಆರೋನನನ್ನು ತ್ವರೆಯಾಗಿ ಕರೆಸಿ, ನಾನು ನಿಮ್ಮ ದೇವರಾದ ಯೆಹೋವನಿಗೂ ನಿಮಗೂ ಪಾಪ ಮಾಡಿದ್ದೇನೆ, ಆದರೂ ಈ ಒಂದೇ ಸಾರಿ ನನ್ನ ಪಾಪವನ್ನು ಕ್ಷಮಿಸಬೇಕು. ನಿಮ್ಮ ದೇವರಾದ ಯೆಹೋವನು ಈ ಮರಣಕರ ವಿಪತ್ತನ್ನು ನನ್ನ ಬಳಿಯಿಂದ ತೊಲಗಿಸುವಂತೆ ಆತನನ್ನು ಪ್ರಾರ್ಥಿಸಬೇಕು ಅಂದನು. ಆವಾಗ ಮೋಶೆ ದೇವರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗ ನಡೆದಂಥ ಘಟನೆಗಳು ನೋಡಿ ಪ್ರಿಯರೇ. ನನ್ನ ಬಳಿಯಿಂದ ತೊಲಗಿಸುವಂತೆ ಆತನನ್ನು ಪ್ರಾರ್ಥಿಸಬೇಕು ಅಂದನು.
ಮೋಶೆ ಫರೋಹನ ಬಳಿಯಿಂದ ಹೊರಟು ಯೆಹೋವನನ್ನು ಬೇಡಿಕೊಂಡನು. ಯೆಹೋವನು ಪಶ್ಚಿಮದಿಂದ ಬಿರುಗಾಳಿ ಬೀಸುವಂತೆ ಮಾಡಿದನು. ಅದು ಆ ಮಿಡತೆಗಳನ್ನು ಎತ್ತುಕೊಂಡು ಹೋಗಿ ಕೆಂಪು ಸಮುದ್ರದೊಳಗೆ ಹಾಕಿಬಿಟ್ಟಿತು. ಕೆಂಪು ಸಮುದ್ರದೊಳಗೆ ಟೋಟಲ್ ಎಲ್ಲ ಮಿಡತೆಗಳನ್ನು ಸೇರಿಸಿಕೊಂಡು ಹೋಗಿ ಸೀದಾ ಕೆಂಪು ಸಮುದ್ರದಲ್ಲೇ ಹಾಕಿಬಿಟ್ಟಿದೆ ಅಂತೆ. ಅದು ದೇವರ ಮಾತು. ಅಂದರೆ ಈ ಮಿಡತೆಗಳು ಯಾರ ಮಾತಿನಿಂದ ಬಂದಂಥ ಮಿಡತೆಗಳು? ಯಾರ ಮಾತಿಂದ ಬಂದಂಥ ಮಿಡತೆಗಳು? ದೇವರ ಮೂಲಕ ಬಂದಂಥ ಮಿಡತೆಗಳು ವಿನಃ ದೆವ್ವದ ಮೂಲಕ ಬಂದಂಥ ಮಿಡತೆಗಳಲ್ಲ. ದೆವ್ವದ ಮೂಲಕ ಬಂದಂಥ ಮಿಡತೆಗಳಲ್ಲ. ಒಬ್ಬೊಬ್ಬರು ವಿಚಿತ್ರವಾದ ಬೋಧನೆ. ಕೀರ್ತನೆ ಗ್ರಂಥ 78ನೇ ಅಧ್ಯಾಯ, ಕೀರ್ತನೆ ಗ್ರಂಥ 78ನೇ ಅಧ್ಯಾಯ 45ನೇ ವಚನದಿಂದ 47ನೇ ವಚನ ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ 78ನೇ ಅಧ್ಯಾಯ 45ನೇ ವಚನದಿಂದ ನೋಡೋಣ. 45, 46, 47. ಅವರನ್ನು ನಾಶ ಮಾಡುವ ವಿಷದ ಹುಳಗಳನ್ನು, ಹಾಳು ಮಾಡುವ ಕಪ್ಪೆಗಳನ್ನು ಕಳಿಸಿಕೊಟ್ಟೆನು. ಅವರ ಬೆಳೆಯನ್ನು ಜಿಟ್ಟೆ ಹುಳಗಳಿಗೂ ಕಷ್ಟ ಫಲವನ್ನು ಮಿಡತೆಗಳಿಗೂ ಕೊಟ್ಟು ಬಿಟ್ಟೆನು. ಅವರ ದ್ರಾಕ್ಷಲತೆಗಳನ್ನು ಆನೆಕಲ್ಲಿನಿಂದಲೂ ಅತ್ತಿ ಮರಗಳನ್ನು ಕಲ್ಮಳೆಯಿಂದಲೂ ಹಾಳು ಮಾಡಿದೆನು. ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಗಮನಿಸಬೇಕು. ಅವರನ್ನು ನಾಶ ಮಾಡುವ ವಿಷದ ಹುಳಗಳನ್ನು, ಹಾಳು ಮಾಡುವ ಕಪ್ಪೆಗಳನ್ನು ಕಳಿಸಿಕೊಟ್ಟೆನು. ನಾನೇ ಕಳಿಸಿಕೊಟ್ಟಿದ್ದೇನೆ. ಮಿಡತೆಗಳನ್ನು ನಾನೇ ಕಳಿಸಿಕೊಟ್ಟಿದ್ದೇನೆ ಅಂದರೆ ಆ ಮಿಡತೆಗಳು ದೇವರು ಉಂಟು ಮಾಡಿರುವಂಥ ಮಿಡತೆಗಳೇ ವಿನಃ ಅಧೋಲೋಕದಿಂದ ಬಂದಿರುವಂಥ ದುರಾತ್ಮಗಳ ಮೂಲಕ ಬಂದಂಥ ಮಿಡತೆಗಳಲ್ಲ. ದುರಾತ್ಮಗಳ ಮೂಲಕ ಬರೋದಿಲ್ಲ. ದುರಾತ್ಮಗಳಿಗೆ ಆಕಾರ ಇಲ್ಲ, ಶರೀರ ಇಲ್ಲ. ಅವುಗಳಿಗೆ ಶರೀರವಿಲ್ಲ. ಅವುಗಳು ಎಲ್ಲಾದರೂ ಸೇರಿದರೆ ಮನುಷ್ಯರ ಹೃದಯಗಳಲ್ಲಿ ಸೇರುತ್ತವೆ. ಮನುಷ್ಯರ ಹೃದಯಗಳಲ್ಲಿ ಸೇರಿಕೊಂಡು ಮಾಡಬಾರದ ಹೊಲಸು ಕಾರ್ಯಕ್ರಮಗಳು ನೀನು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನಿನ್ನಲ್ಲಿ ದುರಾತ್ಮ ಇದೆ ಅಂತ ಅರ್ಥ. ಹುಳಗಳಲ್ಲಿ, ಚೋಳುಗಳಲ್ಲಿ, ಹಾವುಗಳಲ್ಲಿ ಇಲ್ಲ. ಇವಾಗ ಹುಳಗಳಲ್ಲಿ, ಮಿಡತೆಗಳಲ್ಲಿ, ಚೋಳುಗಳಲ್ಲಿ, ಕಪ್ಪೆಗಳಲ್ಲಿ ಅದರಲ್ಲಿ ದುರಾತ್ಮ ಇಲ್ಲ ರೀ. ಅದರಲ್ಲಿ ದುರಾತ್ಮಗಳಿಲ್ಲ. ದುರಾತ್ಮಗಳು ಮನುಷ್ಯರಲ್ಲಿವೆ. ದುರಾತ್ಮಗಳು ಅಧಿಕಾರಿಗಳಲ್ಲಿವೆ. ದೆವ್ವಗಳು ದೊಡ್ಡ ಏನ್ರಿ ಭಕ್ತರು ಒಂದು ಹೇಳಿಕೊಳ್ಳುವವರಲ್ಲಿದೆ. ಮೋಸಗಾರರು ಇವತ್ತಿನ ಪ್ರಪಂಚ ದೇಶದಲ್ಲಿ ಮೋಸ ನಡೀತಾ ಇದೆಯಾ? ಅನ್ಯಾಯ ನಡೀತಾ ಇದೆಯಾ? ದರೋಡೆ ನಡೀತಾ ಇದೆಯಾ? ಯಾರ ಮೂಲಕ ಯಾರಿದ್ದಾರೆ? ಅವರ ಹೃದಯಗಳಲ್ಲಿ ದೇವರಿದ್ದಾರಾ? ದುರಾತ್ಮ ಇದೆಯಾ? ಒಬ್ಬರನ್ನ ದೋಚ್ಕೊಳ್ತಾ ಇದ್ದಾರೆಂದರೆ ಅವರಲ್ಲಿ ಹೃದಯಗಳಲ್ಲಿ ದುರಾತ್ಮ ತುಂಬಿಕೊಂಡಿದೆ. ಒಬ್ಬರನ್ನ ಮಾಯ ಮಾಡ್ತಾ ಇದ್ದಾರೆಂದರೆ ಅವರಲ್ಲಿ ದುರಾತ್ಮಗಳು ತುಂಬಿಕೊಂಡಿದೆ. ಅಮಾಯಕರನ್ನ ಕೊಳ್ಳೆ ಹೊಡಿತಾ ಇದ್ದಾರೆಂದರೆ ಅವರಲ್ಲಿ ದುರಾತ್ಮಗಳು ತುಂಬಿಕೊಂಡಿದೆ. ಈ ಪ್ರಪಂಚ ದೇಶವನ್ನು ನೋಡುವಾಗ ಯುದ್ಧಗಳು ನಡೀತಾ ಇದೆ, ಮಾರಣಕಾಂಡಗಳು ನಡೀತಾ ಇದೆ, ಅನೇಕ ಗಲಾಟೆಗಳು ನಡೀತಾ ಇದೆ, ಅನೇಕ ಮೋಸ ನಡೀತಾ ಇದೆ. ಯಾರ ಮೂಲಕ ಅಂತ ನೋಡುವಾಗ ಮನುಷ್ಯರ ಮೂಲಕ. ಆ ಮನುಷ್ಯರಲ್ಲಿ ಯಾರಿದ್ದಾರಂತ ನೋಡುವಾಗ ದುರಾತ್ಮಗಳಿವೆ. ಈ ಹುಳಗಳಲ್ಲಿ, ಕೀಟಗಳಲ್ಲಿ, ಇರುವೆಗಳಲ್ಲಿ, ಸೊಳ್ಳೆಗಳಲ್ಲಿ ಇಲ್ಲ ರೀ. ಇರುವೆಗಳು ದೇವರ ಮಾತು ಕೇಳುತ್ತೆ, ಸೊಳ್ಳೆಗಳು ದೇವರ ಮಾತು ಕೇಳುತ್ತೆ, ಕೀಟಗಳು ದೇವರ ಮಾತು ಕೇಳುತ್ತೆ, ನೊಣಗಳು ದೇವರ ಮಾತು ಕೇಳುತ್ತೆ, ಸರ್ವ ಜೀವರಾಶಿಗಳು ದೇವರ ಮಾತು ಕೇಳುತ್ತೆ. ನೊಣಗಳು, ಇರುವೆಗಳು, ಸೊಳ್ಳೆಗಳು, ಕೀಟಗಳು, ಮಿಡತೆಗಳು, ಟೋಟಲ್ ಎಲ್ಲ ಸೈನ್ಯ, ದೇವರ ದಂಡು ಅದು. ನಿನ್ನನ್ನು ಕೊಂದಾಕಬೇಕಾದ್ರೆ ಸೊಳ್ಳೆಗಳನ್ನು ಕಳಿಸಿ ಕೊಂದಾಕ್ತಾನೆ. ಒಂದೇ ಒಂದು ಸೊಳ್ಳೆ ಸಾಕು ನಿನ್ನನ್ನು ಕೊಂದಾಕೋದಿಕ್ಕೆ. ನಿನ್ನನ್ನು ಉಡಾಯಿಸ್ಬೇಕಂದ್ರು, ನಿನ್ನನ್ನು ಸಾಯಿಸ್ಬೇಕಂದ್ರು ದೇವರು ಯಾವುದನ್ನು ಬಳಸ್ತಾನೆ ಗೊತ್ತಾ? ಸೊಳ್ಳೆಗಳಂದ್ರೆ ಭಯ ಇದೆಯಾ ಮನುಷ್ಯನಿಗೆ? ಅಮ್ಮೋ, ಒಂದು ಸೊಳ್ಳೆ ಕಚ್ಚಿದರೆ ಮುಗಿತಪ್ಪ, ರೋಗ ಬರುತ್ತೆ ಅಂತೇಳಿ ಭಯ. ಸೊಳ್ಳೆಗಳಿಗೆ ಭಯ ಪಡ್ತಾ ಇರ್ತೀವಿ. ಅದಕ್ಕೆ
ಗುಡ್ ನೈಟ್ ಹಾಕುವಂಥದ್ದು, ಇಲ್ಲಾಂದರೆ ಸೊಳ್ಳೆ ಬತ್ತಿ, ಇಲ್ಲಾಂದರೆ ಸೊಳ್ಳೆ ಬ್ಯಾಟ್, ಕರೆಂಟ್ ಬ್ಯಾಟ್ ಇರುತ್ತಲ್ಲ, ಸೊಳ್ಳೆಗಳನ್ನು ಸಾಯಿಸೋದಕ್ಕೆ. ಯಾಕೆ ಆ ಸೊಳ್ಳೆಗಳು ಇರಬಾರ್ದು ಮನೆಯಲ್ಲಿ, ಅಮ್ಮೋ ರೋಗ ಬರುತ್ತೆ. ರೋಗ ಬಂದರೆ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ. ಆಸ್ಪತ್ರೆಗೆ ಹೋದರೆ ಮತ್ತೆ ಮನೆಗೆ ಬರ್ತೀವೋ ಬರಲ್ವೋ ಗ್ಯಾರಂಟಿ ಇಲ್ಲ, ಮತ್ತೆ ಮನೆಗೆ ಬರ್ತೀವೋ ಬರಲ್ವೋ ಗ್ಯಾರಂಟಿ ಇಲ್ಲ. ಕೊರೋನಾ ಅದು ಕೂಡ ಒಂದು ಕ್ರಿಮಿ. ಅನೇಕ ರೋಗಗಳು ಇವುಗಳಲ್ಲಿ ಕೂಡ ಒಂದು ಕ್ರಿಮಿ. ಮನುಷ್ಯರು ಮಾಡಿರುವಂಥ ಅಪರಾಧಗಳಿಗೆ ದೇವರು ಬಿಡುವಂಥ ರೋಗಗಳು. ಯಾಕೆ ಇಂಥ ರೋಗಗಳು ಬಿಡ್ತಾ ಇದ್ದಾನಂತ ನೋಡುವಾಗ ಗೊತ್ತಾ, ಕಾರಣ ಗೊತ್ತಾ? ನೀನು ದೇವರ ಬಳಿಗೆ ಬರಬೇಕು ಅಂತ. ನಿನ್ನನ್ನು ಹೊಡಿತಾ ಇದ್ದಾನೆ, ನಿನ್ನನ್ನು ಬೆತ್ತ ಹಿಡಿತಾ ಇದ್ದಾನಂದರೆ ನೀನು ಮತ್ತೆ ತಿರುಗಿ ದೇವರ ಬಳಿಗೆ ಬರಬೇಕು ಎಂದು ಉದ್ದೇಶದಿಂದ ಈ ಸೊಳ್ಳೆ ಕಾಟ, ಇಲ್ಲಾಂದರೆ ರೋಗದ ಕಾಟ, ಇನ್ನು ಆ ಕಾಟ ಈ ಕಾಟ ಎಲ್ಲ ಕಾಟಗಳು ನಡೀತದೆ. ಯಾಕೆಂದರೆ ನೀನು ದೇವರಿಗೆ ಹತ್ತಿರ ಆಗಬೇಕು. ಕುಂತಾಗಲೂ ದೇವರು, ನಿಂತಾಗಲೂ ದೇವರು, ಮಲಗುವಾಗಲೂ ದೇವರು, ದೇವರ ಧ್ಯಾನದಲ್ಲಿ ನೀನು ಇರಬೇಕು. ಯಾಕೆಂದರೆ ನೀನು ದೇವರ ಮಗನು, ನೀನು ಬದಲಾಗಬೇಕು ಅಂತೇಳಿ ಈ ಮಿಡತೆಗಳ ಮೂಲಕ, ಇಲ್ಲಾಂದರೆ ಇಂಥ ಕೀಟಗಳ ಮೂಲಕ ದೇವರು ಉಪದ್ರವಗಳನ್ನು ಕೊಡುವಂಥದ್ದು. ಐಗುಪ್ತ ದೇಶದಲ್ಲೂ ಕೂಡ ಉಪದ್ರವಗಳನ್ನು ಕೊಡಿ. ಯಾಕೆ? ದೇವರ ಬಳಿಗೆ ಬರಬೇಕು ಅಂತ. ಬಂದಿದ್ದಾರಾ? ಬಂದಿಲ್ಲ. ಅದೇ ಪ್ರಕಾರ ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಯೆಹೂದ್ಯರು, ಅವರ ಬಳಿಯಲ್ಲಿ ಕೂಡ ಉಪದ್ರವವನ್ನು ಕೊಡ್ತಾನೆ. ಅಂದರೆ ಮಿಡತೆಗಳು, ಚೂರು ಮಿಡತೆ, ದೊಡ್ಡ ಮಿಡತೆ, ಚಿಕ್ಕ ಮಿಡತೆ, ಈ ಮಿಡತೆಗಳಲ್ಲಿ ಅನೇಕ ವಿಧವಾದಂಥ ಮಿಡತೆಗಳಿವೆ. ಆ ಮಿಡತೆಗಳ ಮೂಲಕ ಅವರ ಹೊಲದಲ್ಲಿರುವಂಥ ಬೆಳೆ, ಅವರ ಹೊಲದಲ್ಲಿರುವಂಥ ಗಿಡಗಳು, ಮರಗಳು, ಎಲ್ಲ ಎಲೆಗಳು, ಎಲ್ಲ ಹಣ್ಣುಗಳು ಎಲ್ಲ ನಾಶವಾಗಿದೆ. ಆದರೂ ಕೂಡ ದೇವರ ಬಳಿಯಲ್ಲಿ ಅವರು ಏನಾದರೂ ಬಂದಿದ್ದಾರಂತ ನೋಡುವಾಗ ಬಂದಿಲ್ಲ. ಬಾರದೆ ಇರುವುದರಿಂದ ಯೋವೇಲನು ಹೇಳುವಂಥ ಮಾತು ಒಂದು ಸಾರಿ ಗಮನಿಸಿರಿ. ಯೋವೇಲನು ಹೇಳುವಂಥ ಮಾತನ್ನು ಒಂದು ಸಾರಿ ಗಮನಿಸಿರಿ ಪ್ರಿಯರಾದ ದೇವರ ಮಕ್ಕಳಿರ. ಯೋವೇಲನ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ಅಮಲೇರಿದವರೇ ಎಚ್ಚರಗೊಳ್ಳಿರಿ, ಅಳಿರಿ, ಕುಡುಕರೇ ಅರಚಿಕೊಳ್ಳಿರಿ. ದ್ರಾಕ್ಷಾರಸವು ನಿಮ್ಮ ಬಾಯಿಗೆ ಇನ್ನೂ ಬಿಳದು. ಇಗೋ, ನನ್ನ ದೇಶದ ಮೇಲೆ ಅಸಂಖ್ಯಾತ ಪ್ರಬಲ ಸೈನ್ಯವು ಬಂದಿದೆ. ಅದರ ಹಲ್ಲುಗಳು ಸಿಂಹದ ಹಲ್ಲುಗಳೇ, ಅದರ ಕೋರೆಗಳು ಮೃಗರಾಜನ ಕೋರೆಗಳೇ. ಅದು ನನ್ನ ದ್ರಾಕ್ಷಿಯ ಬಳ್ಳಿಗಳನ್ನು ಹಾಳು ಮಾಡಿದೆ, ನನ್ನ ಅಂಜೂರದ ಗಿಡಗಳನ್ನು ಸಿಗಿದು ಹಾಕಿದೆ, ಅವುಗಳನ್ನು ಬೋಳು ಮಾಡಿ ಬಿಟ್ಟಿದೆ. ರೆಂಬೆಗಳು ಬಿಳುಪಾಗಿ ಹೋಗಿವೆ. ದೇಶವೇ ತನ್ನ ಯೌವನ ಕಾಲದ ಪತಿಯ ವಿಯೋಗ ದುಃಖದಿಂದ ಗೋಣಿತಟ್ಟನ್ನು ಹುಟ್ಟಿಕೊಂಡು ಗೋಳಾಡುವ ಯುವತಿಯಂತೆ ಗೋಳಾಡು. ಅಂದರೆ ಇಲ್ಲಿ 5ನೇ ವಚನ 6ನೇ ವಚನ ನೋಡ್ಕೊಂಡು ಬರುವಾಗ, ನೀವು ಬದಲಾಗ್ರಿ, ನೀವು ಮತ್ತರಾಗಿದ್ದೀರಲ್ಲ, ನೀವು ಕುಡುಕರಾಗಿದ್ದೀರಲ್ಲ. ಕುಡಿಯೋದಕ್ಕೆ ದ್ರಾಕ್ಷಾರಸ ಇಲ್ಲ, ಕುಡಿಯೋದಕ್ಕೆ ದ್ರಾಕ್ಷಾರಸ ಖಾಲಿಯಾಗಿದೆ. ಏನಿಲ್ಲ ಇವಾಗ. ದ್ರಾಕ್ಷಾರಸ ಬೇಕಂದರೆ ದ್ರಾಕ್ಷಿ ಹಣ್ಣು ಬೇಕು, ಹಣ್ಣುಗಳು ಬೇಕು, ಹಂಪಲಗಳು ಬೇಕು. ಇವೆಲ್ಲ ಕೂಡ ಏನಾಗಿದೆ? ಎಲ್ಲ ನಾಶವಾಗಿದೆ. ಮತ್ತೆ ಬದಲಾಗಲ್ವಾ? ಸರಿ ಮಾಡ್ಕೊಳ್ಳಲ್ವಾ? ಅದೇ ಯೋವೇಲನ ಗ್ರಂಥ 2ನೇ ಅಧ್ಯಾಯ 12ನೇ ವಚನವನ್ನು ನೋಡಿ. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಸ್ಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯು ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವನು. ದೇವರು ಇಂತೆನ್ನುತ್ತಾನೆ, ಈಗಲಾದರೂ ನೀವು ನಿಮ್ಮ ಮನಸ್ಪೂರ್ವಕದಿಂದ ಬದಲಾಗ್ರಿ. ಯೆಹೂದ್ಯರೇ, ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಯೆಹೂದ್ಯರೇ ಬದಲಾಗಿ ಅಂತ. ಬದಲಾಗದೆ ಹೋದರೆ ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ, ಬದಲಾಗದೆ ಹೋದರೆ ನಿಮ್ಮ ಯೆರೂಸಲೇಮ್ ಪಟ್ಟಣ ನಾಶವಾಗುತ್ತೆ.
ಅದನ್ನು ಧ್ವಂಸ ಮಾಡ್ತಾರೆ. ಆ ಧ್ವಂಸ ಯಾವ ರೀತಿ ಆಗುತ್ತೆ ಅಂತ ನೋಡುವಾಗ ನಿಮ್ಮ ಹೊಲಗಳು, ನಿಮ್ಮ ಬೆಳೆ ಯಾವ ರೀತಿ ನಾಶವಾಗಿದೆಯೋ, ಒಂದು ಚೂರು ಇಲ್ಲದಂತೆ ಮಿಡತೆಗಳು ಬಂದು ತಿಂದು ಹೋಗಿದೆಯೋ, ಅದೇ ಪ್ರಕಾರ ನಿಮ್ಮ ಮನೆಗಳು, ನಿಮ್ಮ ದೇವರ ಮಂದಿರ, ನೀವು ಹಾಳಾಗ್ತೀರಾ. ಖಂಡಿತ ನೋಡಿ, ನಾನು ಹೇಳ್ತಾ ಇದ್ದೀನಿ, ನೀವು ಬದಲಾಗದೆ ಹೋದರೆ, ನಿಮ್ಮ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಳ್ಳದೆ ಹೋದರೆ, ಭಕ್ತಿಯಿಂದ ನಡೆದುಕೊಳ್ಳದೆ ಹೋದರೆ ನಿಮಗಾಗುವಂಥ ದುರ್ಗತಿ ಇದೆ ಅಂತ ಹೇಳ್ತಾರೆ. ನಿಮಗಾಗುವಂಥ ದುರ್ಗತಿ ಅಂದರೆ, ಪ್ರಿಯರಾದ ದೇವರ ಮಕ್ಕಳಿರೋ ಒಂದು ಮಾತು ಆಲೋಚನೆ ಮಾಡುವಾಗ, ಈ ಮಿಡತೆಗಳಿದೆಯಲ್ಲ, ಈ ಮಿಡತೆಗಳು ಒಂದು ಕಾಲದಲ್ಲಿ ಬಂದಿರುವಂಥ ಮಿಡತೆಗಳಾಗಿರ್ಬೋದು, ಅದೇ ಪ್ರಕಾರ ಈಗಿನ ಕಾಲದಲ್ಲಿ ಬರುವಂಥ ಮಿಡತೆಗಳು, ಅಲ್ಲಲ್ಲಿ ಮಿಡತೆಗಳು ಬಂದು ಹೊಲಗಳನ್ನು, ಬೆಳೆಯನ್ನು ನಾಶ ಮಾಡ್ತಾ ಇದೆಯಲ್ಲ, ಈ ಮಿಡತೆ ಎಲ್ಲ ನೋಡುವಾಗ ದೇವರು ಕಳಿಸುವಂಥ ಮಿಡತೆಗಳು. ಯಾಕೆ? ನೀನು ಬದಲಾಗಬೇಕು ಅಂತ ದೇವರು ಎಚ್ಚರಿಸ್ತಾ ಇದ್ದಾನೆ. ದೇವರು ಎಚ್ಚರಿಸುವಂಥದ್ದು. ಒಂದು ಕಾಲದಲ್ಲಿ ಐಗುಪ್ತ ದೇಶದಲ್ಲಿದ್ದಂಥ ಆ ಜನರನ್ನು ಎಚ್ಚರಿಸಿದ್ದಾನೆ, ಬದಲಾಗ್ರಿ ಅಂತ. ಅದೇ ಪ್ರಕಾರ ಯೆಹೂದ್ಯರ ಬಳಿಯಲ್ಲಿ ಕೂಡ ಎಚ್ಚರಿಸಿದ್ದಾನೆ. ಮುಂಚಿತವಾಗಿ ಹೇಳಿದ್ದಾನೆ, ದೇವರು ಮುಂಚಿತವಾಗಿ ಹೇಳಿದ್ದಾನೆ. ಆ ಮಾತನ್ನು ನೋಡಿ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 15ನೇ ವಚನ. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆ ವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವವು. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಅಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವೆಗಳಿಗೂ ಅಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿಗಳಿಗೂ ಅಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಅಶುಭ ಉಂಟಾಗುವುದು. ನೀವು ದುರ್ನಡತೆಯುಳ್ಳವರಾಗಿ ಯೆಹೋವನನ್ನು ಬಿಟ್ಟಿದ್ದರಿಂದ ಆತನು ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ವಿಪತ್ತು, ಕಳವಳ, ಶಾಪ ಇವುಗಳನ್ನು ಉಂಟು ಮಾಡುತ್ತಾ ನಿಮ್ಮನ್ನು ಬೇಗನೆ ನಾಶ ಮಾಡುವನು. ವ್ಯಾಧಿಯು ನಿಮಗೆ ಹತ್ತಿಕೊಂಡೇ ಇರುವಂತೆ ಯೆಹೋವನು ಮಾಡಿ ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶಕ್ಕೆ ಹೋಗದಂತೆ ನಿಮ್ಮನ್ನು ಮಾಡುತ್ತಾನೆ. ಏನ್ರಿ, ಗಮನಿಸ್ರಿ ಪ್ರಿಯರಾದ ದೇವರ ಮಕ್ಕಳಿಗೆ. ಇವೆಲ್ಲ ನೋಡುವಾಗ ಏನ್ರಿ, ಈ ಒಂದು ವಚನಗಳಲ್ಲಿ ಪರಿಶೋಧನೆ ಮಾಡುವಾಗ ಇವೆಲ್ಲ ಬರೆಯಲ್ಪಟ್ಟಿದೆ. ಆತನು ನಿಮ್ಮನ್ನು ಕ್ಷಯರೋಗ, ಚಳಿಜ್ವರ, ಉರಿತ, ಉಷ್ಣಜ್ವರಗಳಿಂದಲೂ, ದೇಶವನ್ನು ಕ್ಷಾಮದಿಂದಲೂ, ಬೆಳೆಯನ್ನು ಕಾಡಿಗೆ ಬಿಸುಗಾಳಿಯಿಂದಲೂ ಬಾಧಿಸಲಾಗಿ ನೀವು ಸಾಯುವ ತನಕ ಇವು ನಿಮ್ಮನ್ನು ಬೆನ್ನತ್ತುವವು. ದೇವರು ಮುಂಚಿತವಾಗಿ ಹೇಳಿದ್ದಾರೆ. ಹೇಳಿರೋ ಪ್ರಕಾರ ತಪ್ಪು ಮಾಡಿದ್ರೆ ಎಚ್ಚರಿಸ್ತಾರೆ. ಭಕ್ತರ ಮೂಲಕ ಎಚ್ಚರಿಸುವಂಥದ್ದು. ಕೇಳದೆ ಹೋದರೆ ಅವರ ಮಧ್ಯದಲ್ಲಿ ಇಂಥ ಅಪಘಾತಗಳು, ಇಂಥ ಉಪದ್ರವಗಳು ಅವರ ಮಧ್ಯದಲ್ಲಿ ನಡೆದಿದೆ. ಯಾರ ಮಧ್ಯದಲ್ಲಿ? ಐಗುಪ್ತ್ಯರ ಮಧ್ಯದಲ್ಲಿ ನಡೆದಿದೆ, ಇಸ್ರಾಯೇಲ್ಯರ ಮಧ್ಯದಲ್ಲಿ ನಡೆದಿದೆ. ಓಕೆನಾ? ಇನ್ನು ಅನೇಕ ಪ್ರಾಂತಗಳ ಮಧ್ಯದಲ್ಲಿ ಅಲ್ಲೆಲ್ಲೆಲ್ಲಿ ನಡೆದಿರುವಂಥ ವಿಷಯಗಳು. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 3ನೇ ವಚನ. ಹೊಗೆಯೊಳಗಿಂದ ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು. ಭೂಮಿಯಲ್ಲಿ ಚೋಳಿಗಿರುವ ಸಾಮರ್ಥ್ಯವಿರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು. ಭೂಮಿಯ ಮೇಲಿರುವ ಹುಲ್ಲಾಗಲಿ, ಯಾವ ಪಲ್ಯವನ್ನಾಗಲಿ, ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಇವರನ್ನು ಕೊಲ್ಲದೆ 5 ತಿಂಗಳವರೆಗೂ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. ಅವರಿಗೆ ಉಂಟಾದ ಪೀಡೆಯು ಚೇಳು ಮನುಷ್ಯನನ್ನು ಒಡೆಯುವುದರಿಂದ ಉಂಟಾಗುವ ಪೀಡೆಗೆ ಸಮಾನವಾಗಿತ್ತು. ಆ ಕಾಲದಲ್ಲಿ ಮನುಷ್ಯರು ಮರಣವನ್ನು ಬಯಸುವರು, ಆದರೆ ಅದು ಪ್ರಾಪ್ತವಾಗುವುದಿಲ್ಲ. ಸಾಯಬೇಕೆಂದು ಕೋರುವರು, ಆದರೆ ಮೃತ್ಯುವು ಅವರ ಬಳಿಯಿಂದ ಓಡಿ ಹೋಗುವುದು. ಇವೆಲ್ಲ ವಿಷಯಗಳನ್ನು ಮುಂದಿನ ಭಾಗದಲ್ಲಿ ವಾಕ್ಯದ ಮೂಲಕ ತಿಳ್ಕೊಳ್ಳೋಣ ಪ್ರಿಯರೇ. ಇವಾಗ ಈ ಮಿಡತೆಗಳಿದೆಯಲ್ಲ, ಮಿಡತೆಗಳು ತುಂಬ ಜನ ಅಂದ್ಕೊಳ್ತಾರೆ ಅಧೋಲೋಕದಿಂದ ಹೊಗೆ ಬಂದಿದೆ,
ಆ ಹೊಗೆಯಿಂದ ದುರಾತ್ಮಗಳು ಬಂದಿವೆ. ಅಂದರೆ ಆ ಯಾತನೆ ಪಡುವಂಥ ಸ್ಥಳದಲ್ಲಿ ದುರಾತ್ಮಗಳಿವೆ. ಆ ದುರಾತ್ಮಗಳು ಮಿಡತೆಗಳ ಆಕಾರದಲ್ಲಿ ಬಂದಿವೆ ಅಂತೇಳಿ ಹೇಳ್ಕೊಳ್ತಾರೆ. ಅದು ತಪ್ಪು, ಅದಿಲ್ಲ ಬೈಬಲಲ್ಲಿ. ಈ ಪ್ರಕಟಣೆ ಗ್ರಂಥದಲ್ಲಿ ಏನಪ್ಪ ಅಂದರೆ ವರ್ಣಿಸಿ ಹೇಳಿದ್ದಾರೆ. ಮಿಡತೆಗಳು ಅಂತ ನೋಡುವಾಗ ದೇವರು ಉಂಟು ಮಾಡಿರುವಂಥ ಮಿಡತೆಗಳು, ದೇವರು ಕಳಿಸಿರುವಂಥ ಮಿಡತೆಗಳು. ಒಂದು ವೇಳೆ ಪೀಡಿಸುವಂಥದ್ದು ಇದೆಯಲ್ಲ, ಐಗುಪ್ತರ ಮಧ್ಯದಲ್ಲಿ ಪೀಡಿಸಿದಾರಲ್ಲ, ದೇವರೇ ಪೀಡಿಸಿದ್ದಾರೆ ಬದಲಾಗಬೇಕು ಅಂತ. ಅದೇ ಪ್ರಕಾರ ಈ ಕಾಲದಲ್ಲಿ ಅಲ್ಲೆಲ್ಲಿ ಶೋಧನೆಗಳು, ಅಲ್ಲೆಲ್ಲಿ ಕೆಲವು ಉಪದ್ರವಗಳು ಬರ್ತಾ ಇರುತ್ತಲ್ಲ, ಉಪದ್ರವಗಳು ಇಲ್ಲಾಂದರೆ ಅಪಘಾತಗಳು, ಜಲಪ್ರಳಯ, ಇಲ್ಲಾಂದರೆ ಅಂಟು ರೋಗಗಳು, ಇವೆಲ್ಲವೂ ಕೂಡ ಪ್ರಿಯರ ದೇವ್ರ ಮಕ್ಕಳಿರ ಯಾರ ಮೂಲಕ ಬರ್ತಾಯಿದೆ ಗೊತ್ತಾ? ನಾವು ಮಾಡಿರುವಂಥ ಅಪರಾಧಗಳ ಮೂಲಕನೇ ದೇವರು ಕಳಿಸುವಂಥದ್ದು. ನಾವು ಮಾಡಿರುವಂಥ ಪಾಪಗಳೇ ಕಾರಣ, ಅದಕ್ಕೆ ನಮ್ಮ ಅಪರಾಧಗಳೇ ಕಾರಣ. ಆದ್ದರಿಂದ ಪ್ರಿಯರಾದ ದೇವ್ರ ಮಕ್ಕಳಿರ ಜಾಗ್ರತೆ ಪಡಿ, ಓಕೆನಾ? ಯಾಕೆಂದರೆ ತುಂಬ ಭಾಗಗಳಾಗುತ್ತೆ. ಇವಾಗ ಇನ್ನೂ 9ನೇ ಅಧ್ಯಾಯದಲ್ಲಿದ್ದೀವಿ. ಎಷ್ಟು ಅಧ್ಯಾಯಕ್ಕೆ ಹೋಗಬೇಕು? 22ನೇ ಅಧ್ಯಾಯದವರೆಗೂ ಹೋಗಬೇಕು. ಹಾಗಿರುವಾಗ ಅನೇಕ ವಿಷಯಗಳು ತಿಳ್ಕೊಳ್ಬೇಕಾಗುತ್ತೆ. ತಿಳ್ಕೊಳ್ಬೇಕಾದ್ರೆ ತಾಳ್ಮೆಯಿಂದ ವಾಕ್ಯಗಳನ್ನು ಕೇಳಿ, ಬರ್ಕೊಳ್ಳಿ, ಧ್ಯಾನಿಸಿ, ದೇವರ ವಾಕ್ಯಗಳನ್ನು ಪಾಲಿಸಿ, ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ನಡ್ಕೊಳ್ಳಿ. ಒಂದು ವೇಳೆ ದೇವರನ್ನ ಬಿಟ್ಟು ಲೋಕದ ರೀತಿಯಲ್ಲಿ ನಡ್ಕೊಂಡ್ರೆ ಲೋಕದಲ್ಲಿ 4 ದಿನ ನೀನು ಸುಖವಾಗಿರ್ಬೋದು. ಆನಂತರ ಬೆಂಕಿಯ ಕೊಂಡದಲ್ಲಿ ಯಾತನೆ ಪಡಬೇಕಾಗುತ್ತೆ. ಅಂಥ ಯಾತನಕ್ಕೆ, ಅಂಥ ಭಯಂಕರವಾದಂಥ ನರಕಕ್ಕೆ ಹೋಗಬಾರ್ದು ಅಂದರೆ ಈ ಲೋಕದಲ್ಲಿ ಭಕ್ತಿಯಿಂದ ಜೀವಿಸು, ವಾಕ್ಯದ ಪ್ರಕಾರ ಜೀವಿಸು. ಓಕೆನಾ? ದೇವರು ನಿನ್ನನ್ನು ನನ್ನನ್ನು ಆಶೀರ್ವದಿಸಲಿ. ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳನ್ನು ಧ್ಯಾನಿಸ್ತಾ ಇದ್ದೀವಿ ತಂದೆ. ಪ್ರತಿಯೊಂದು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಬೋಧಿಸುವುದಕ್ಕೆ ಸಹಾಯ ಮಾಡಿ. ನಿಮ್ಮ ಮಾತುಗಳನ್ನು ಇದ್ದದ್ದು ಇದ್ದಾಗೆ ತಿಳಿಸಿದ್ದೇನೆ ತಂದೆ. ಎಷ್ಟು ಮಂದಿ ತಿಳ್ಕೊಂಡಿದ್ದಾರೋ ಎಲ್ಲರನ್ನು ಬಲಪಡಿಸಿ, ಎಲ್ಲರೂ ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡಿ, ಅರ್ಥ ಮಾಡಿಕೊಂಡು ನಿಮಗೋಸ್ಕರ ಜೀವಿಸುವಂತೆ ಸಹಾಯ ಮಾಡಿ. ಈ ಕರ್ನಾಟಕದಲ್ಲಿ ತಂದೆಯಾದ ದೇವರೇ, ಅಲ್ಲಲ್ಲಿ ನಿಮ್ಮ ಮಕ್ಕಳಿದ್ದಾರೆ, ಭಕ್ತರಿದ್ದಾರೆ. ಇನ್ನೂ ಹೆಚ್ಚಾಗಿ ನಿಮ್ಮ ಜ್ಞಾನವನ್ನು ಕಲಿತುಕೊಂಡು ಭಕ್ತಿಯಿಂದ ಜೀವಿಸುವಂತೆ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೇನ್. ಎಲ್ಲರಿಗೂ ವಂದನೆಗಳು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.